ಹಲೋ ಎವ್ರಿವನ್, ದಿಸ್ ಇಸ್ ಕೆ ಟ್ರೇಡರ್ ಫೋರೆಕ್ಸ್. ಇವತ್ತಿನ ಲೆಕ್ಚರ್ ಚಾಲೂ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ 2 ಲೆಕ್ಚರ್ ಬಿಟ್ಟಿದೆ. ಫಸ್ಟ್ ಒನ್ ಮಾರ್ಕೆಟ್ ಟ್ರೆಂಡ್ಸ್ ಆ್ಯಂಡ್ ಸೆಕೆಂಡ್ ಒನ್ ಬೇಸಿಕ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್. ಯಾರು ನೋಡಿಲ್ಲ ಹೋಗಿ ನೋಡ್ಬೇಕು. ಅದರ್ ಲೆಕ್ಚರ್ ಬೇಸಿಸ್ ಮೇಲೆ ಇದು ಥರ್ಡ್ ಲೆಕ್ಚರ್ ಸ್ವಲ್ಪ ಡೆಪ್ತ್ ಆಗಿ ಹೇಳ್ತೀನಿ. ಸೊ ಯಾಕೆ ಡೆಪ್ತ್ ಆಗಿ ಇದು ಲೆಕ್ಚರ್ ಪರ್ಟಿಕ್ಯುಲರ್ ಆಗಿ ಮಾಡಿದೆ ಅಂತಂದರೆ, ಲಾಸ್ಟ್ ಟೈಮ್ ನಾನು ಅದು ಹೇಳಬೇಕಂದ್ರೆ ಆ್ಯಕ್ಚುಲಿ ಅದು ಟೈಮ್ ಭಾಳ ಆಗಿತ್ತು. ಒಂದೊಂದು ವಿಡಿಯೋ 20-25 ಮಿನಿಟ್ಸ್ ಆಗಿತ್ತು. ಸೊ ಅಂಡರ್ ಕವರ್ದಾಗ ನಾನು ಮುಗಿಸ್ಬಿಟ್ಟೆ ಜಲ್ದಿ. ಸೊ ಯಾರೂ ನಂಗೆ ಅರ್ಧ ಕಲಿಯೋದು ಬೇಕಾಗಿಲ್ಲ. ಸೊ ಎಲ್ಲರೂ ಕಲಿಯೋದಿತ್ತಂದ್ರೆ ಡೆಪ್ತಾಗಿ ತಿಳ್ಕೊಳೋನು ಇವತ್ತು. ಅದು ಥರ್ಡ್ ಲೆಕ್ಚರ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಕ್ಚರ್ ಎರಡು ಕಾಂಬಿನೇಷನ್ ಇದು ಡೆಪ್ತ್ ಆಗೈತಿ. ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಥರ್ಡ್ ಲೆಕ್ಚರ್ ಚಾಲೂ ಮಾಡೋಣ. ಓಕೆ, ಫಸ್ಟ್ ಒನ್ ಈಸ್ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ಸ್. ಸೆಕೆಂಡ್ ಒನ್ ಈಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಟ್ರೆಂಡ್ಸ್. ಥರ್ಡ್ ಒನ್ ಈಸ್ ಹೌ ಟು ಐಡೆಂಟಿಫೈ ಚಾರ್ಟ್ಸ್ ಇನ್ ರೈಟ್ ವೇ. ಓಕೆ, ಇದು ಮೂರು ಕಂಬೈನ್ ಮಾಡಿದ್ರೆ ನಿಂಗೆ ಬೇಸಿಕ್ ನಾಲೆಜ್ ಗೊತ್ತಾಗ್ತೈತಿ. ಫಸ್ಟ್ ಅಲ್ಲೇ ತಿಳ್ಕೊಂಡವ್ರು ತಿಳ್ಕೊಂಡಿರ್ಬೋದು, ಬಟ್ ಇಲ್ಲಿ ಸ್ವಲ್ಪ ಡೆಪ್ತ್ ಐತಲ್ಲ, ಇನ್ನೂ ಸ್ವಲ್ಪ ಈಸಿ ವೇ ಆಗ್ತೈತಿ. ಓಕೆ, ಇದೇನಪ್ಪ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಇದ್ರ ಸಂಬಂಧ ಸೆಕೆಂಡ್ ಲೆಕ್ಚರ್ ಮಾಡಿದ್ದೆ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಕ್ಯಾಂಡಲ್ ಹೆಂಗೆ ಮೂವ್ ಆಗ್ತೈತೆ ಅಂತ ಹೇಳಿದೆ, ಬಟ್ ಕ್ಯಾಂಡಲ್ ಪ್ಯಾಟರ್ನ್ಸ್ ಬಗ್ಗೆ ಹೇಳಿದಿಲ್ಲ. ಬೇಸಿಕ್ ಆಫ್ ಕ್ಯಾಂಡಲ್ಸ್ ಅಷ್ಟೇ ಹೇಳ್ಯಾನ. ಸೊ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಳೋಣ. ಓಕೆ, ಇನ್ನೇನು ಹೇಳ್ತೀನಿ ಇದ್ರ ಬಗ್ಗೆ. ಯಾರಿಗೆ ಗೊತ್ತಿಲ್ಲ ಅಂತಂದರೆ ಈಸಿ ವೇದಾಗ ಹೇಳ್ತೀನಿ. ಓಕೆ, ರಿಪೀಟೆಡ್ ಆಗಿ. ಇದೊಂದು ಗ್ರೀನ್ ಕ್ಯಾಂಡಲ್. ಓಕೆ, ಗ್ರೀನ್ ಕ್ಯಾಂಡಲ್ ಯಾವತ್ತೂ ಪಾಸಿಟಿವ್ ಕಲರ್, ಬಿಕಾಸ್ ಯಾವತ್ತೂ ಪಾಸಿಟಿವ್ ವೇದಾಗ ಯೂಸ್ ಆಗ್ತೈತಿ. ಹಂಗೆ ನಮ್ದು ಮಾರ್ಕೆಟ್ ಒಳಗೆ ಗ್ರೀನ್ ಆ್ಯಂಡ್ ರೆಡ್ ಕ್ಯಾಂಡಲ್ 2 ಟೈಪ್ಸ್ ಅದಾವ. ಫಸ್ಟ್ ಒನ್ ಈಸ್ ಗ್ರೀನ್, ಯಾವತ್ತೂ ಇಂಡಿಕೇಟ್ ಮಾಡೋದು ಮೇಲೆ ಹೋಗ್ತೈತೆ ಅಂತೇಳಿ, ಅಪ್ಸೈಡ್ ಹೋಗ್ತೈತೆ ಮಾರ್ಕೆಟ್, ಲೈಕ್. ಓಕೆ, ಸೊ ಇದು ಎಲ್ಲಿದ್ದು ಓಪನ್ ಆಗ್ತೈತಲ್ಲ ಆಗಬೇಕಲ್ಲ. ಮಾರ್ಕೆಟ್ ಅಂದರೂ ಇನ್ನು ಮೇಲೆ ಹೋಗ್ತೈತಿ, ಬಟ್ ಎಲ್ಲಿದ್ದು ಓಪನ್ ಆಗ್ತೈತಿ ಕರೆಕ್ಟ್ ಎಕ್ಸಾಕ್ಟ್ ಗೊತ್ತಾಗಬೇಕು. ಯಾವತ್ತೂ ಗ್ರೀನ್ ಕ್ಯಾಂಡಲ್ ಡೌನ್ ಸೈಡ್ ಇದ್ದ ಅಪ್ ಸೈಡ್ ಹೋಗ್ತೈತಲ್ಲ, ಈಗ ಟ್ರೆಂಡ್ಸು ಡೌನ್ ಇದ್ದ ಅಪ್ ಹೋಗ್ತೈತಿ. ಓಕೆ, ಎಕ್ಸಾಂಪಲ್ ಅಪ್ ಟ್ರೆಂಡ್ ಇತ್ತಂದರೆ ಇಲ್ಲಿ ಒಂದು ಡೌನ್ ಪಾಯಿಂಟ್ ಇದ್ದ ಅಪ್ ಪಾಯಿಂಟಿಗೆ ಹೋಗುತ್ತೆ. ಡನ್. ಸೊ ಇದೇ ಬೇಸ್ ಮೇಲೆ ಇದು ಮಾರ್ಕೆಟ್ ಡೌನ್ ಸೈಡ್ ಇದ್ದ ಓಪನ್ ಆಗ್ತೈತಿ ಆ್ಯಂಡ್ ಅಪ್ ಸೈಡು ಕ್ಲೋಸ್ ಆಗ್ತೈತಿ. ಬಟ್ ಸೆಲ್ಲಿಂಗ್ದ ಮೇಲಿದ್ದ ತಳಗೆ ಹೋಗ್ತೈತಿ ಸೆಲ್ಲಿಂಗ್ ಪಾಯಿಂಟ್. ಓಕೆ, ಮೇಲೆ ಓಪನ್ ಆಗ್ತೈತಿ, ಇಲ್ಲಿದ್ದ ಓಪನ್ ಆಗ್ತೈತಿ, ಇಲ್ಲಿದ್ದ ಓಪನ್ ಆಗಿ ಡೌನ್ ಸೈಡ್ ಹೋಗ್ತೈತಿ ಮಾರ್ಕೆಟ್ ಆ್ಯಂಡ್ ಡೌನ್ ಸೈಡ್ ಕ್ಲೋಸ್ ಆಗ್ತೈತಿ. ಇದ್ರ ಅಪೋಸಿಟ್ ಇಲ್ಲಿ ಓಪನ್ ಆಗ್ತೈತಿ ಗ್ರೀನ್ ಕ್ಯಾಂಡಲ್, ಇದ್ರ ಅಪೋಸಿಟ್ ಇಲ್ಲಿ ಓಪನ್ ಆಗ್ತೈತಿ ರೆಡ್ ಕ್ಯಾಂಡಲ್. ಓಕೆ, ಅಪೋಸಿಟ್ ಅಂತ ತಿಳ್ಕೊಂಬಿಡ್ರಿ. ವೇಟ್, ಇದನ್ನು ರಿಮೂವ್ ಮಾಡ್ತೀನಿ. ನೋಡ್ರಿ, ಸಿಂಪಲ್ಲೇ ಒಂದು ಗ್ರೀನ್ ಕ್ಯಾಂಡಲ್ ಓಪನ್ ಆಗ್ಬೇಕಂದ್ರೆ ಡೌನ್ ಸೈಡ್ ಇದ್ದ ಅಪ್ ಸೈಡ್ ಮೂವ್ ಆಗ್ತೈತಿ, ಅಪ್ ಸೈಡು ಕ್ಲೋಸ್ ಆಗ್ತೈತಿ. ಇದ್ರ ಅಪೋಸಿಟ್, ಇದ್ರ ಕ್ಲೋಸಿಂಗ್ ಅಪೋಸಿಟ್ ಓಪನ್ ಆಗೋದು ರೆಡ್ ಕ್ಯಾಂಡಲ್. ಇದು ಇಲ್ಲಿದ್ದು ಓಪನ್ ಆಗ್ತೈತಿ ಆ್ಯಂಡ್ ಡೌನ್ ಹೋಗಿ ಕ್ಲೋಸ್ ಆಗ್ತೈತಿ. ಓಕೆ, ಇದ್ರ ನಾನು ಸೆಕೆಂಡ್ ಲೆಕ್ಚರ್ದಾಗ ಈಸಿ ವೇದಾಗ ಹೇಳೀನಿ ಆ್ಯಂಡ್ ಇಲ್ಲಿ ಯಾರಿಗೆ ಗೊತ್ತಾಗಿಲ್ಲಲ್ಲ ಇಲ್ಲೇ ಗೊತ್ತು ಮಾಡ್ಕೋಬೋದು. ಸೊ ಇದೇನೈತಲ್ಲ, ಇದಕ್ಕೆ ನಾವು ವಿಕ್ ಅಂತ ಕರಿತೀವಿ. ಇದು ಎಲ್ಲದ್ರಾಗೂ ಸೇಮ್ ಇರ್ತೈತಿ. ಈ ವಿಕ್ ಏನಪ್ಪ ವಿಕ್ ಅಂತಂದರೆ, ಈಗೊಂದು ನೋಡ್ರಿ, ಇದು ಬೀಚ್ ಅಂತ ತಿಳ್ಕೊರಿ. ಇದು ಈ ಬೀಚ್ದಾಗ ವಾಕ್ ಮಾಡ್ಕೊಂಡು ಹೋದಾಗ ಒಂದೊಂದು ಫುಟ್ ಪ್ರಿಂಟ್ ಬಿಟ್ಕೊಂಡು ಹೋಗ್ತೀವಿ, ಹೌದಾ? ಇಲ್ಲೇ ಫುಟ್ ಪ್ರಿಂಟ್ ಬಿಟ್ಕೊಂಡು ಹೋಗಾನ. ನೀವು ಮುಂದೆ ಹೋದ ಅಂದ್ರೆ ಇಲ್ಲಿ ಹಿಂದಿಂತ ಫುಟ್ ಪ್ರಿಂಟ್ ಬಿಟ್ಕೊಂಡು ಹೋಗ್ತಾನೆ. ಮೀನ್ಸ್ ಗುರ್ತದ ನಾ ಇಲ್ಲಿ ಮಟ್ಟ ಬಂದಿದ್ದೆ, ಫುಟ್ ಪ್ರಿಂಟ್ ಕುಂತಿತ್ತೆ. ಸೊ ಹಂಗೆ ನಮ್ಮ ಕ್ಯಾಂಡಲ್ ಸ್ಟಿಕ್ಸ್ ಒಳಗೆ ಇದ್ರಿಗೂ ಫುಟ್ ಪ್ರಿಂಟ್ ಇರ್ತೈತಿ, ಮಾರ್ಕೆಟ್ ಪ್ರೈಸ್ ಎಲ್ಲಿ ಮಟ್ಟ ಹೋಗಿತ್ತು ಅಂತೇಳಿ ಗೊತ್ತಾಗಕ್ಕೆ. ಓಕೆ, ಈಗ ನೋಡ್ರಿ, ಇದು ಓಪನ್ ಇಲ್ಲ ಆತ ವಾಪಸ್ ಬಂದು ಇಲ್ಲೇ ಕ್ಲೋಸ್ ಆತಂದ್ರೆ ನಮ್ಮ ಪ್ರೈಸ್ ಇಲ್ಲಿ ಮಟ್ಟ ಹೋಗಿ ವಾಪಸ್ ಇಲ್ಲಿ ಮಟ್ಟ ವಾಪಸ್ ಬಂತು, ಇಲ್ಲಿ ಹೈ ಮಟ್ಟ ಹೋಗಿ ವಾಪಸ್ ಸೆಲ್ ಮಾಡಿದಾಗ ಇಲ್ಲಿ ಮಟ್ಟ ಬಂತೆ. ಸೊ ಇದಕ್ಕೆ ನಾವು ವಿಕ್ ಅಂತ ಕರಿದ್ವಿ, ಇಲ್ಲಿ ಮಟ್ಟ ಪ್ರೈಸ್ ಹೋಗೈತೆ ಅಂತೇಳಿ. ಇದನ್ನ ಡೀಪಾಗಿ ತಿಳ್ಕೊಬೇಕಂದ್ರೆ ಸೆಕೆಂಡ್ ಲೆಕ್ಚರ್ ಇನ್ನೊಮ್ಮೆ ನೋಡ್ಬೋದು. ಸೊ ಇದೇ ಬೇಸ್ ಮೇಲೆ ಇಲ್ಲಿ ಓಪನ್ ಆಗಿರ್ತೈತಿ, ಇದು ವಾಪಸ್ ಬಂದು ಇಲ್ಲಿ ಕ್ಲೋಸ್ ಆತು, ಇಲ್ಲಿ ಗ್ರೀನ್ದಾಗ ಇಲ್ಲಿ ಓಪನ್ ಆಗಿ ಇಲ್ಲೇ ಕ್ಲೋಸ್ ಆತಂದ್ರೆ ಇದು ಗ್ರೀನ್ ಕ್ಯಾಂಡಲ್ ಆಗ್ಬಿಡ್ತೈತಿ ಆಟೋಮೆಟಿಕ್. ಯಾಕಂತಂದ್ರೆ ಅಪ್ ಸೈಡ್ ಹೋಗಿರ್ತೈತಲ್ರಿ, ಗ್ರೀನ್ ಆಗಿರ್ತೈತಿ. ಸೊ ಇಲ್ಲಿ ಬಂದು ಕ್ಲೋಸ್ ಆದ್ರೆ ಇಲ್ಲಿ ಮಟ್ಟ ಪ್ರೈಸ್ ಸೆಲ್ಲಿಂಗ್ ಆಗೈತೆ, ಆಮೇಲೆ ಇಲ್ಲಿ ಮಟ್ಟ ಬಾಯಿಂಗ್ ಆಗಿ ಕ್ಲೋಸ್ ಆಗೈತಿ. ಇಲ್ಲಿ ಮಟ್ಟ ಸೆಲ್ಲಿಂಗ್ ಆಗಿದ್ದಕ್ಕೆ ಪ್ರೂಫ್ ಬೇಕಲ್ಲ, ಇದಕ್ಕೆ ನಾವು ವಿಕ್ ಅಂತ ಕರಿತೀವಿ. ಓಕೆ, ಸೆಲ್ಲಿಂಗ್ ಕ್ಯಾಂಡಲ್ ನೇಮ್ ಈಸ್ ಬೇರಿಶ್ ಕ್ಯಾಂಡಲ್,
ಬೈಯಿಂಗ್ ಕ್ಯಾಂಡಲ್ ಈಸ್ ಕಾಲ್ಡ್ ಬುಲ್ಲಿಶ್ ಕ್ಯಾಂಡಲ್. ಬುಲ್ ಆ್ಯಂಡ್ ಬಿಯರ್ ಬಗ್ಗೆ ನಾನು ಸೆಕೆಂಡ್ ಲೆಕ್ಚರ್ದಾಗ ಹೇಳೀನಿ. ಇದು ಜಸ್ಟ್ ಫಾರ್ ಬೇಸಿಕ್ ರಿವೈಸ್ ಮಾಡೋಕೆ ರಿವಿಷನ್ ಗತೆ ನಾ ಹೇಳಿದೆ. ಈಗ ನಾವು ಇದ್ರ ಬಗ್ಗೆ ಹೋಗೋಣ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ಆ್ಯಂಡ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಟ್ರೆಂಡ್ಸ್ ಬಗ್ಗೆ ತಿಳ್ಕೊಳೋಣ. ಆಮೇಲೆ ಚಾರ್ಟ್ ಹೆಂಗೆ ಕರೆಕ್ಟ್ ವೇದಾಗ ನೋಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇದೊಂದು ಚಾರ್ಟ್, ನಿಫ್ಟಿ 50 ಇಂಡೆಕ್ಸ್ ಚಾರ್ಟ್, ಸ್ಟಾಕ್ ಮಾರ್ಕೆಟ್ ಇದು ಇಂಡಿಯನ್ದು. ಇದ್ರ ಬಗ್ಗೆನೂ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ಬೇಕಾಗ್ತೈತೆ ನಾನು, ಬಿಕಾಸ್ ಹಲವಾರು ಟೈಪ್ಸ್ ಆಫ್ ಚಾರ್ಟ್ಸ್ ಅದಾವು. ಒಬ್ಬೊಬ್ರಿಗೆ ಗೊತ್ತಿಲ್ಲ, ಎಲ್ಲರೂ ಏನೇನೋ ತಿಳ್ಕೊಂಬಿಟ್ಟಾರೆ. ಇಂಡಿಯನ್ ಮಾರ್ಕೆಟ್ ಅಷ್ಟೇ ಐತಿ, ಹೊರಗಿನ ದೇಶದಾಗೂ ಐತಿ ಕ್ರಿಪ್ಟೋ ಫೋರೆಕ್ಸ್ ಬಗ್ಗೆ. ಅದನ್ನು ನಾನು ಡೆಪ್ತಾಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಹೆಂಗೆ ಟ್ರೇಡ್ ತೊಗೋಬೇಕು, ಅಲ್ಲಿದ್ದು ಹೆಂಗೆ ಪ್ರೈಸಸ್ ನೋಡ್ಬೇಕು, ಅದೆಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ಅಪ್ಕಮಿಂಗ್ ವಿಡಿಯೋದಾಗ. ಅದಕ್ಕೆ ನಾ ಇದು SMC ಲೆಕ್ಚರ್ನ ಡೈರೆಕ್ಟ್ ಚಾಲೂ ಮಾಡ್ಬೋದಾಗಿತ್ತು, ಬಟ್ ಮಂದಿಗೆ ಬೇಸಿಕಾಗಿ ಗೊತ್ತಿಲ್ಲ ಅಂತಂದ್ರೆ, ಫೌಂಡೇಶನ್ ಕರೆಕ್ಟ್ ಇಲ್ಲ ಅಂತಂದರೆ SMC ತಿಳ್ಕೊಳೋದು ಕಠಿಣ ಆಗ್ತೈತಿ. ಸೊ ಇಟ್ಸ್ ಅ ಲಿಟಲ್ ಬಿಟ್ ಆಫ್ ಟಫ್ ಕಾನ್ಸೆಪ್ಟ್. ಆಮೇಲೆ SMC ತಿಳ್ಕೊಂಡ್ಮೇಲೆ ICT ನೀವು ಕಲಿಬೋದು, ಅದನ್ನು ನಾನು ನಿಮ್ಗೆ ಕಲಿಸ್ತೀನಿ. ಓಕೆ, ಇದೆಲ್ಲ ಅಡ್ವಾನ್ಸ್ ಕಾನ್ಸೆಪ್ಟ್ ಅಪ್ಕಮಿಂಗ್ದಾಗ ನೋಡೋಣ. ಈಗ ಫಸ್ಟ್ ಬೇಸಿಕ್ ಕಲಿಯೋಣ. ಫಸ್ಟ್ ಲೆಕ್ಚರ್ದಾಗ ಏನು ಹೇಳಿದ್ದೆ ಅಂದರೆ, ನಾನು ಟ್ರೆಂಡ್ಸ್ ಬಗ್ಗೆ ಹೇಳಿದ್ದೆ. ಓಕೆ, ಡೌನ್ ಪಾಯಿಂಟ್ ಇದ್ದೆ, ಇದೊಂದು ಪಾಯಿಂಟ್. ಇಲ್ಲಿ ಈ ಪಾಯಿಂಟ್ ಇದ್ದ ಅಪ್ ಸೈಡ್ ಮಾರ್ಕೆಟ್ ಮೂವ್ ಆಗತ್ತಂದ್ರೆ ಇಟ್ಸ್ ಕಾಲ್ಡ್ ಅಪ್ ಟ್ರೆಂಡ್. ಓಕೆ, ದಿಸ್ ಕಾಲ್ಡ್ ಅಪ್ ಟ್ರೆಂಡ್. ಇದು ಮಾರ್ಕೆಟ್ ಸೈಡ್ ವೇ, ಮಾರ್ಕೆಟ್ ಈಕ್ವಲ್ ಹೈಸ್ ಆ್ಯಂಡ್ ಸೆಲ್ಲಿಂಗ್ ಇತ್ತಂದ್ರೆ, ಬೈಯಿಂಗ್ ಆ್ಯಂಡ್ ಈಕ್ವಲ್ ಸೆಲ್ಲಿಂಗ್ ಇತ್ತಂದ್ರೆ ಈಕ್ವಲ್ ಹೈಸ್ ಆ್ಯಂಡ್ ಲೋಸ್ ಆಗ್ತಾವೆ. ಈಕ್ವಲ್ ಹೈಸ್ ಆ್ಯಂಡ್ ಲೋಸ್. ಮಾರ್ಕೆಟ್ ಯಾವತ್ತೂ ಅಪ್ ಟ್ರೆಂಡ್ ಇರೋಂಗಿಲ್ಲ, ಸೈಡ್ ವೇನೂ ಇರೋಂಗಿಲ್ಲ. ಕಂಟಿನ್ಯೂಸ್ ಒನ್ ಡೇ ಬರ್ತೈತಿ ಸೆಲ್ಲಿಂಗ್ ಆಗ್ಬೇಕಂತೇಳಿ, ಇಲ್ಲ ಅವತ್ತಿನ ದಿವಸ ಬರ್ಬೋದು. ಮಾರ್ಕೆಟ್ ಒಳಗೆ ಸೆಲ್ಲಿಂಗ್ ಹಿಂಗೆ ಮೂವ್ ಆಗ್ತೈತಿ, ಇದಕ್ಕೆ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಈಗ ಒಬ್ಬೊಬ್ರು ಇರ್ತಾರೆ, ಮೀನ್ಸ್ ನಾಲೆಜ್ ಇಲ್ದವ್ರು, ಈ ಪಾಯಿಂಟಿಗೆ ಬಂದರೆ ಸೆಲ್ ಹೊಡೆದ್ರೆ ಅಂತ ತಿಳ್ಕೊರಿ. ಇಲ್ಲಿ ಪೊಸಿಷನ್ ಇಲ್ಲಿ ಮಾಡಿ ಮಾರ್ಕೆಟ್ ಹಿಂಗೆ ಬಂದು ಹೋಗ್ಬಿಡ್ತೈತಿ. ಬೈಯಿಂಗ್ ಪಾಯಿಂಟ್ ಇತ್ತಲ್ಲ, ಸೆಲ್ಲಿಂಗ್ ಪಾಯಿಂಟ್ ಹಿಂಗೆ ಹೋಗ್ತೈತಿ. ಸೊ ಅಲ್ಲಿ ಎಲ್ಲ ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ನಾವು ಎಕ್ಸಾಕ್ಟ್ ಕಂಡುಹಿಡಿಯೋಣ. ಇದು ಇಷ್ಟ ಇದೆಲ್ಲ ಇದೆ, ಇದಕ್ಕೆ ಅಷ್ಟ ಅಪ್ ಟ್ರೆಂಡ್ ಅನ್ನೋಂಗಿಲ್ಲ. ಆ್ಯಂಡ್ ದಿಸ್ ಈಸ್ ಆಲ್ಸೋ ನಾಟ್ ಡೌನ್ ಟ್ರೆಂಡ್, ಇಟ್ಸ್ ಕಾಲ್ ಸ್ವಿಂಗ್ ಹೈ. ಇದೊಂದು ಸ್ವಿಂಗ್. ಓಕೆ, ಈ ಸ್ವಿಂಗ್ ಬ್ರೇಕ್ ಆತಂತ ತಿಳ್ಕೊರಿ, ಸ್ವಿಂಗ್ ಬ್ರೇಕ್ ಅಂತೀವಿ ನಾವು ಇದಕ್ಕೆ. ನೆಕ್ಸ್ಟ್ ಇದೊಂದು ಸ್ವಿಂಗ್, ಒಂದು ಪಿರಾಮಿಡ್ ಶೇಪ್ ನೋಡ್ರಿ. ಮಾರ್ಕೆಟ್ ಯಾವತ್ತು ಹಿಂಗೆ 45 ಡಿಗ್ರಿದಾಗ ಹೋಗಂಗಿಲ್ಲ. ಮಾರ್ಕೆಟ್ ಒಳಗೆ ಮ್ಯಾನಿಪುಲೇಷನ್ ಮಾಡಕ್ಕೆ ಇರ್ತೈತಿ ಬಿಗ್ ಇನ್ಸ್ಟಿಟ್ಯೂಟ್ಸ್. ಓಕೆ, ಸೊ ಜಿಗ್ಜ್ಯಾಗ್ ಪ್ಯಾಟರ್ನ್ಸ್ ಒಳಗೆ ಕ್ರಿಯೇಟ್ ಹಾಕ್ಕೊಂತಿರ್ತಾವೆ. ಈಗ ನಮ್ಗೆ ಬೇಕಾಗಿದ್ದು ಅಪ್ ಟ್ರೆಂಡ್ಸ್ ಬಗ್ಗೆ ಅಷ್ಟೇ. ಓಕೆ, ದಿಸ್ ಈಸ್ ಅಪ್ ಟ್ರೆಂಡ್. ಇದು ಮಾರ್ಕೆಟ್ ಯಾವತ್ತು ಅಪ್ ಸೈಡ್ ಮೂವ್ ಆಗ್ತೈತಿ. ನೆಕ್ಸ್ಟ್ ಅಪ್ ಟ್ರೆಂಡ್ ಆದಮೇಲೆ ಡೈರೆಕ್ಟ್ ಸೈಡ್ ವೇ ಬರ್ಬೇಕಂತಿಲ್ಲ. ಅಪ್ ಟ್ರೆಂಡ್ ಆದಮೇಲೆ ಡೌನ್ ಟ್ರೆಂಡು ಬರ್ಬೋದು, ಇಲ್ಲ ಕಂಟಿನ್ಯೂ ಅಪ್ ಟ್ರೆಂಡು ಹೋಗ್ಬೋದು, ಸ್ವಲ್ಪ ಡೌನ್ ಟ್ರೆಂಡ್ ಬಂದು ಸೈಡ್ ವೇಸ್ ಆಗಿ. ಇಟ್ಸ್ ಕಾಲ್ಡ್ ಮಾರ್ಕೆಟ್ ಸ್ವಿಂಗ್ಸ್, ನಾಟ್ ಎಕ್ಸಾಕ್ಟ್ ಟ್ರೆಂಡ್ಸ್. ಓಕೆ, ಈಗ ನಾವು ಮಾರ್ಕೆಟ್ ಟ್ರೆಂಡ್ ಬಗ್ಗೆ ಕರೆಕ್ಟ್ ಹಿಡಿಬೇಕಂದ್ರೆ, ಈಗ ಒಂದು ರೀಲ್ಸ್ ಬಿಟ್ಟಿರ್ತಾರೆ, ಆ ರೀಲ್ಸ್ ಕಂಟಿನ್ಯೂ ಟ್ರೆಂಡ್ ಆಗಿ ಓಡ್ತಿರ್ತೈತಿ ಸ್ವಲ್ಪ ದಿವಸ. ಆಮೇಲೆ ಸಡನ್ ಫಾಲ್ ಬರ್ತೈತಿ, ನೆಕ್ಸ್ಟ್ ಟ್ರೆಂಡ್ ಯೂಸ್ ಆಕೈತಿ. ಬೇರೆ ಟೈಪ್ಸ್ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಯಾವುದೋ ರೀತಿದ ಟ್ರೆಂಡ್ ನಡೀತಿರ್ತೈತಿ ಸೋಷಿಯಲ್ ಮೀಡಿಯಾದಾಗ. ಹಂಗೆ ಇಲ್ಲಿ ನಮ್ದು ಮಾರ್ಕೆಟ್ ಒಳಗೂ ಇದೇನು ಚಾರ್ಟ್ಸ್ ಐತಲ್ಲ, ಚಾರ್ಟ್ಸ್ ಒಳಗೂ ಕಂಟಿನ್ಯೂಸ್ ನಡೆಯೋಂಗಿಲ್ಲ. ದಿಸ್ ಈಸ್ ಕಾಲ್ಡ್ ಅಪ್ ಟ್ರೆಂಡ್. ನೆಕ್ಸ್ಟ್ ಸೈಡ್ ವೇ ಮಾರ್ಕೆಟ್ ಆಗ್ತೈತಿ, ಆಮೇಲೆ ಡೌನ್ ಟ್ರೆಂಡ್ ಆಗ್ತೈತಿ. ಓಕೆ, ಇಷ್ಟಂತೂ ಗೊತ್ತಾತೆ. ಇದು ಏನೈತಲ್ಲ ವಾಪಸ್ ಹಿಂಗೆ ಬಂದು ಇದೇನಾರ ಬ್ರೇಕ್ ಆತಂದ್ರೆ ಇದು ಸ್ವಿಂಗ್ ನೋಡ್ರಿ. ಇದು ಸ್ವಿಂಗ್ ಪಾಯಿಂಟ್ ಅಂತ ಇಟ್ಕೊಂಡ್ಬಿಟ್ರಿ. ಈ ಸ್ವಿಂಗ್ ಪಾಯಿಂಟ್ ಬ್ರೇಕ್ ಆಗ್ಬಿಡ್ತೈತಿ, ಇದಕ್ಕೆ ನಾವು ಸ್ವಿಂಗ್ ಹೈ ಅಂತೀವಿ. ಆ್ಯಂಡ್ ದಿಸ್ ಈಸ್ ಸ್ವಿಂಗ್ ಲೋ. ಸೇಮ್ ಅಪ್ ಹೋಗ್ತೈತಿ, ಡೌನ್ ಬರ್ತೈತಿ, ಸ್ವಿಂಗ್ ಹೈ ಕ್ರಿಯೇಟ್ ಆಗುತ್ತೆ, ಸ್ವಿಂಗ್ ಬ್ರೇಕ್ ಆತಂದ್ರೆ ಆಟೋಮೆಟಿಕ್ಲಿ ಇದು ಸ್ವಿಂಗ್ ಲೋ ಆಗಿಬಿಡ್ತೈತಿ. ಈಸಿ ವೇಗದಾಗ ಹೇಳ್ತೀನಿ ನೋಡ್ರಿ ನಿಮಗೆ. ದಿಸ್ ಈಸ್ ಸ್ವಿಂಗ್ ಹೈ, ಸ್ವಿಂಗ್ ಬ್ರೇಕ್ ಆತಂದ್ರೆ ಸ್ವಿಂಗ್ ಲೋ ಆಗ್ತೈತಿ, ಆಮೇಲೆ ಅಪ್ ಸೈಡ್ ಹೋಗ್ತೈತಿ. ಇದೆ ಸ್ವಿಂಗ್ ಅಂತ ಕರಿತೀವಿ ನಾವು. ಓಕೆ, ಇದಕ್ಕೆ ನಾವು ಹೆಸರು ಕೊಡೋಣ ಹೈಯರ್ ಹೈ, ಇದಕ್ಕೆ ನಾವು ಹೆಸರು ಕೊಡೋಣ ಹೈಯರ್ ಲೋ. ಈ ಪಾಯಿಂಟು ಬ್ರೇಕ್ ಆತೆ, ಬಂತೆ, ಸ್ವಿಂಗ್ ಹೈ ಕ್ರಿಯೇಟ್ ಆತೆ. ಆಮೇಲೆ ಸ್ವಿಂಗ್ ಹೈ ಬ್ರೇಕ್ ಆದಮೇಲೆ ಆಟೋಮೆಟಿಕ್ಲಿ ಇದಕ್ಕೆ ಹೈಯರ್ ಲೋ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೊಂದು ಸ್ವಿಂಗ್ ಹೈ ಮಾಡುತ್ತೆ, ಹೈಯರ್ ಹೈ ಕ್ರಿಯೇಟ್ ಆತ ಇಲ್ಲಿ. ನೆಕ್ಸ್ಟ್ ಇಲ್ಲೇ ಸ್ವಿಂಗ್ ಲೋ ಆಗ್ಬೇಕಂದ್ರೆ ಇದು ಬ್ರೇಕ್ ಆತೆ,
ಬ್ರೇಕ್ ಆದಮೇಲೆ ಇದಕ್ಕೆ ಹೈಯರ್ ಲೋ ಅಂತ ಕರಿತೀವಿ. ಓಕೆ, ಇಲ್ಲಿ ಈಕ್ವಲ್ ಹೈಯೂ ಇಲ್ಲ ಈಕ್ವಲ್ ಲೂಸು ಇಲ್ಲ, ಅಪ್ ಆ್ಯಂಡ್ ಡೌನ್ ಐತಿ ಸ್ವಿಂಗ್. ಇಲ್ಲಿ ಹಂಗಿಲ್ಲ, ಇಲ್ಲೇನೂ ಬ್ರೇಕ್ ಆಗಿಲ್ಲ. ಮಾರ್ಕೆಟ್ ಮೇಲೆ ಹೋಗೈತಿ ತೆಳಗ ಬಂದೈತಿ, ಮೇಲೆ ಹೋಗೈತಿ ತೆಳಗ ಬಂದೈತಿ, ಸೇಮ್ ಹೌದೇ. ಇಲ್ಲೊಂದು ರೆಸಿಸ್ಟೆನ್ಸ್ ಪಾಯಿಂಟ್ ಐತೆ ಅಂತ ತಿಳ್ಕೊರಿ, ಇಲ್ಲಿ ಸಪೋರ್ಟ್ ಒಂದು ಸಪೋರ್ಟಿಗೆ ಏನೋ ಐತೆ ಅಂತ ತಿಳ್ಕೊರಿ. ಇಲ್ಲೇ ಎಕ್ಸಾಕ್ಟ್ ಇಲ್ಲೇ ಟಚ್ ಆಗಿ ಇಲ್ಲಿ ಟಚ್ ಆಗಿ ವಾಪಸ್ ಮಾರ್ಕೆಟ್ ಮೇಲೂ ಹೊಂಟೈತಿ ತೆಳಗ ಹೊಂಟೈತಿ. ಓಕೆ, ಈಗ ನೋಡ್ರಿ ಮಾರ್ಕೆಟ್ ಅಪ್ ಸೈಡ್ ಹೊಂಟೈತಿ, ಡೌನ್ ಸೈಡು ಬರತೈತಿ, ಮತ್ತು ಅಪ್ ಸೈಡ್ ಹೊಂಟೈತಿ, ಡೌನ್ ಸೈಡ್ ಬರತೈತಿ. ಡನ್. ಇಲ್ಲೇ ಒಂದು ಝೋನ್ ಇರಬೇಕಲ್ಲ, ಇಲ್ಲೇ ಒಂದು ಟ್ಯಾಪ್ ಆಗಿ ಬರಾಕ ಅಗ್ರಿ ಮಾಡ್ತೀರಿ. ಇಲ್ಲಿ ಟ್ಯಾಪ್ ಆಗಿ ಬರಾಕ ಒಂದು ಝೋನ್ ಇರಬೇಕು. ಓಕೆ, ಈ ಝೋನಿಗೆ ನಾವು ಸಾರಿ ಇದೊಂದು ಝೋನೇ, ಇದೊಂದು ಝೋನ್. ಓಕೆ, ಇಲ್ಲೇನಿತ್ತು, ಹೈಯರ್ ಹೈ ಬ್ರೇಕ್ ಆದಮೇಲೆ ಹೈಯರ್ ಲೋ ಕ್ರಿಯೇಟ್ ಆಗ್ತೈತೆ ಅಂತೇಳಿ. ಓಕೆ, ಇಲ್ಲೇ ಹೈಯರ್ ಹೈ ಈಕ್ವಲ್ ಅದಾವ, ಹೈಯರ್ ಹೈ ಈಕ್ವಲ್ ಅದಾವ, ಬ್ರೇಕ್ ಆಗಿಲ್ಲ. ಆ್ಯಂಡ್ ಇಲ್ಲಿ ಟ್ಯಾಪ್ ಆಗೈತಲ್ಲ, ಟ್ಯಾಪ್ ಆಗಿದ್ದಕ್ಕೆ ಹೈಯರ್ ಲೋ. ಐ ಥಿಂಕ್ ನೀವು ಅಗ್ರಿ ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ, ಬಟ್ ಅಪ್ಕಮಿಂಗ್ ಡೇಸ್ದಾಗ ಇದು ಬೇಸಿಕ್ ಬೇಕಾಗ್ತೈತಿ. ಸೊ ಯಾರಿಗೆ ತಿಳಿದಿಲ್ಲ ರಿಪೀಟ್ ವಾಯ್ಸ್ ನೋಡ್ರಿ, ನೋಟ್ಸ್ ಮಾಡ್ರಿ, ಆ್ಯಂಡ್ ಈಸಿ ವೇದಾಗ ಹೋಗ್ತಾಗ್ತದೆ. ಓಕೆ, ಇದ್ರ ಬಗ್ಗೆ ನಾನು ಇನ್ನೂ ಚಾರ್ಟ್ದಾಗ ಹೇಳ್ತೀನಿ, ನಿಮ್ಗೆ ಈಗ ಇಷ್ಟ ತಿಳ್ಕೊರಿ. ಆ್ಯಂಡ್ ಇಲ್ಲಿ ಹೈಯರ್ ಲೋ ಕ್ರಿಯೇಟ್ ಆಗೈತಿ. ಟ್ರೇಡಿಂಗ್ ಇಸ್ ಟಫ್, ಅದಕ್ಕೆ ಯಾರೂ ಇದನ್ನು ಕಲಿಯೋಕೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಎಲ್ಲರೂ ಈಸಿಗಿತ್ತಂದ್ರೆ ಎಲ್ಲರೂ ಕಲಿತಿದ್ದ. ಆ್ಯಂಡ್ ದಿಸ್ ಈಸ್ ಹೈಯರ್ ಲೋ. ಓಕೆ, ಇದೊಂದು ಸೈಡ್ ವೇ ಮಾರ್ಕೆಟ್, ಇದು ಅಪ್ ಟ್ರೆಂಡ್ ಮಾರ್ಕೆಟ್. ಸೇಮ್ ಡೌನ್ ಟ್ರೆಂಡ್ ಅದು ನೋಡ್ಕೊಂಡು ಇದೇನು ಸ್ವಿಂಗ್ ಕ್ರಿಯೇಟ್ ಆತಲ್ಲ, ಸ್ವಿಂಗ್ ಬ್ರೇಕ್ ಆದರೆ ಇಲ್ಲೇನಿತ್ತೆ, ಸ್ವಿಂಗ್ ಬ್ರೇಕ್ ಆದ್ರೆ ಹೈಯರ್ ಲೋ ಕ್ರಿಯೇಟ್ ಆಗ್ತೈತಿ. ಇಲ್ಲಿ ಫಸ್ಟ್ ಹೆಸರೇನು ಕೊಡೋಣ ನಾವು ಇದಕ್ಕೆ, ಲೋವರ್ ಹೈ. ಏನು ಹೇಳ್ರಿ, ಲೋವರ್ ಹೈ. ಇದ್ರ ಬಗ್ಗೆ ನಾ ಅಪ್ಕಮಿಂಗ್ ಡೇಸ್ದಾಗ SMC ಬೇಕು. SMC ಈಗ ನಾ ಇಲ್ಲಿ ಬೇಸಿಕ್ ಕೊಡೋದೇನು, ಇದು ಹೈಯರ್ ಹೈ ಹೈಯರ್ ಲೋ ಇದೇನಿತ್ತು ಪ್ರೈಸ್ ಆಕ್ಷನ್ ಟೆಕ್ನಿಕಲ್ ಅನಾಲಿಸಿಸ್ ಬರ್ದೈತಿ ಬಿಡ್ತೈತಿ ನಂಗೆ ಗೊತ್ತಿಲ್ಲ. ಬಟ್ ನಾ ಅಂತೂ ಟ್ರೇಡರ್, SMC ಆ್ಯಂಡ್ ICT ಬಗ್ಗೆ ನಾ ಕಾನ್ಸೆಪ್ಟ್ ತಿಳಿಸ್ಕೊಡ್ತೀನಿ. ಸೊ ಅದ ಬೇಸ್ ಮ್ಯಾಗ ನಾ ಏನು ಬಂದಿನಿಲ್ಲ ಅದ ಬೇಸ್ ಮ್ಯಾಗ ನಿಮ್ಗೆ ಕಲ್ಸಾತೀನಿ. ಓಕೆ, ಇದು ಹೈಯರ್ ಲೋ, ಲೋವರ್ ಹೈ, ಸಾರಿ ಲೋವರ್ ಹೈ. ಇದು ಲೋವರ್ ಹೈ ಐತಲ್ಲ, ಈ ಪಾಯಿಂಟಿನ ಬ್ರೇಕ್ ಮಾಡ್ದಂತ ತಿಳ್ಕೊರಿ. ಈ ಸ್ವಿಂಗ್ ಇದು ಆಟೋಮೆಟಿಕ್ ಲೋವರ್ ಲೋ ಆಗ್ತೈತಿ. ಲೋಯೆಸ್ಟ್ ಪಾಯಿಂಟ್ ಆಫ್ ಲೋವರ್ ಲೋ, ಲೋ ಐತಲ್ಲ ಲೋವರ್ ಲೋ. ಓಕೆ, ಇಲ್ಲಿ ಎಕ್ಸಾಕ್ಟ್ ಮಾರ್ಕ್ ಮಾಡೋದು ಇಲ್ಲೇ ಬರ್ತೈತಿ, ಇದೆಲ್ಲ ಕಾನ್ಸೆಪ್ಟ್ ಬರ್ತೈತಿ. ಅಪ್ಕಮಿಂಗ್ ಡೇಸ್ದಾಗ ನಾನು ಹೇಳ್ಕೊಡ್ತೀನಿ. ಈಗ ಬೇರೆ ಜಸ್ಟ್ ಟ್ರೆಂಡ್ಸ್ ಬಗ್ಗೆ ತಿಳ್ಕೊಂಡು. ಓಕೆ, ಡನ್, ಇಷ್ಟು ಅರ್ಥ ಆತೆ. ಆ್ಯಂಡ್ ಇಲ್ಲಿ ನೋಡ್ರಿ, ಇದು ಬ್ರೇಕ್ ಆತೆ. ನೆಕ್ಸ್ಟ್ ಇಲ್ಲಿದ್ದ ಇದು ಬ್ರೇಕ್ ಆತಂತ ಇಟ್ಕೋರಿ, ಆಟೋಮೆಟಿಕ್ ಹೇಳಿದೆಲ್ಲ ನಿಮಗೆ ಲೋವರ್ ಲೋ ಲೋವರ್ ಹೈ. ಮತ್ತು ಇದೇನರ ಬ್ರೇಕ್ ಆತಂತ ತಿಳ್ಕೊರಿ, ಇಲ್ಲಿ ಮಟ್ಟ ಹೋಗುತ್ತೆ ಲೋವರ್ ಹೈ ಲೋವರ್ ಲೋ. ಇಷ್ಟ ಟ್ರೆಂಡ್ಸ್ ಬಗ್ಗೆ ನಡೀತೈತಿ, ಮಾರ್ಕೆಟ್ ಟ್ರೆಂಡ್ಸ್ ಜೊತೆನೇ ಇರ್ತೈತಿ. ಆ್ಯಂಡ್ ಎಕ್ಸಾಕ್ಟ್ ಕಂಡುಹಿಡಿಬೇಕು ದಿಸ್ ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಟ್ರೆಂಡ್ಸ್ ತಿಳಿತಂದ್ರೆ ನಿಮ್ಗೆ ಎಕ್ಸಾಕ್ಟ್ ಟ್ರೇಡ್ ಹಿಡಿಬೋದು. ಆರಾಮ್ 1:5 10 ಮಟನೂ ಹಿಡಿಬೋದು. 1:2 3 ಉಪಯೋಗಿಲ್ಲ, ಟ್ರೇಡಿಂಗ್ ಮಾಡಿದ್ರು ಉಪಯೋಗಿಲ್ಲ. ಸೊ ನಮ್ಗೆ ಕಲಿಯೋದು ಏನೈತಿ, ಎಕ್ಸಾಕ್ಟ್ 1:5 ಅಬೋ, ಅದ್ರ ಮೇಲೆ ಕಲಿಯೋದು. ಮ್ಯಾಕ್ಸಿಮಮ್ ಅಂತೂ 1:5 ಅಂದ್ರೆ ಸಿಗ್ತೈತಿ, 4 ಅಂತೂ ಸಿಗ್ತೈತಿ ಗ್ಯಾರಂಟೆಡ್ 100%. 1:4 ಅಂತೂ ಸಿಗ್ತೈತಿ. ಆ್ಯಂಡ್ ನೀವು ಹೆಂಗೆ ತಿಳ್ಕೊತಿರಲ್ಲ ಆ ಬೇಸ್ ಮ್ಯಾಗ ನಾವು ತಿಳ್ಕೊಳೋಣ. ನಿಮಗೆ ನೀವು ಹೆಂಗೆ ತಿಳ್ಕೊತೀರಿ ಆ್ಯಂಡ್ ಎಷ್ಟು ಡೆಪ್ತ್ ಆಗಿ ತಿಳ್ಕೊತೀರಿ. ಒಬ್ಬೊಬ್ರು ಒಂದೇ ಸತ ತಿಳ್ಕೊತಾರೆ, ಒಬ್ಬೊಬ್ರು 10 ಸಲ ತಿಳ್ಕೊತಾರೆ, ಗೊತ್ತಿಲ್ಲ. ಬಟ್ ಕಲಿತ್ರೆ ಚಲೋ ಐತಿ. ಓಕೆ, ನಾವು ಈಗ ಪ್ರಾಕ್ಟಿಕಲ್ ಕಡೆ ಹೋಗೋಣ, ಚಾರ್ಟ್ಸ್ ಕಡೆ. ದಿಸ್ ಈಸ್ ಮಾರ್ಕೆಟ್ ಅಂತ, ಇದು ನಿಫ್ಟಿ 50 ಚಾರ್ಟ್ ಇದೆ. ಓಕೆ, ಈ ನಿಫ್ಟಿ 50 ಚಾರ್ಟ್ ಒಳಗೆ ಎಕ್ಸಾಕ್ಟ್ ಹೆಂಗೆ ಮಾರ್ಕ್ ಮಾಡೋದು, ಹೈಯರ್ ಹೈ ಹೈಯರ್ ಲೋ ಅದು ಕಂಡಿಡಿಯೋಣ. ಆ್ಯಂಡ್ ಸೈಡ್ ವೇ ಹೆಂಗೆ ಇರ್ತೈತಿ, ಅಪ್ ಟ್ರೆಂಡ್ ಹೆಂಗೆ ಇರ್ತೈತಿ ಇಲ್ಲಿ ನೋಡೋಣ. ಕ್ಯಾಂಡಲ್ಸ್ ಹೆಂಗೆ ಮೂವ್ ಆಗ್ತಾವೆ ಅದನ್ನು ನೋಡೋಣ. ಓಕೆ, ಈಗ ನಾರ್ಮಲ್ ಪರ್ಸನ್ ಯಾರು ಟ್ರೇಡಿಂಗ್ ಗೊತ್ತಿಲ್ಲ ಈ ಚಾರ್ಟ್ ನೋಡಿದರೆ ಏನಪ್ಪ ಮ್ಯಾಗ ಹೋಗೈತಿ ತಳ ಬಂದೈತಿ, 2 ಕಲರ್ ಕಾಣತ್ತವ, ಒಂದು ರೆಡ್ ಒಂದು ಗ್ರೀನ್. ಆಮೇಲೆ ಸ್ವಲ್ಪ ಮಂದಿಗೆ ಗೊತ್ತಿದ್ದವ್ರಿಗೆ ವಿಕ್ ಕಾಣತೈತಿ, ಬಾಡಿ ಇಷ್ಟು ಕಾಣತೈತಿ ಒಬ್ಬೊಬ್ರ ಕಡೆ. ಇಲ್ಲ ಐತಿ ನೋಡ್ರಿ, ಈ ಕ್ಯಾಂಡಲ್ ಏನು ಅನ್ನೋದು ಗೊತ್ತಾಗತ್ತಿಲ್ಲ. ಈ ಕ್ಯಾಂಡಲ್ದಾಗ ಬಾಡಿನೂ ಇಲ್ಲ, ಇದೂ ಇಲ್ಲ.
ಲಿಟಲ್ ಬಿಟ್ ಆಫ್ ಬಾಡಿ ಐತಿ, ವಿಕ್ ಐತಿ. ಇಲ್ಲಂತರೂ ಒನ್ ಟೈಪ್ ಏನೋ ಆಗಿಬಿಟ್ಟೈತೆ, ಅದು ಉಲ್ಟಾ ಹ್ಯಾಮರ್. ಓಕೆ, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳೋಣ. ಸೊ ಫಸ್ಟ್ ಒನ್ ಈಸ್ ಬುಲ್ಲಿಶ್ ಮಾರ್ಕೆಟ್. ಇದು ಗ್ರೀನ್ ಕಲರ್ ಕಾಣುತ್ತಲ್ಲ, ಬುಲ್ಲಿಶ್ ಟ್ರೆಂಡ್. ನೆಕ್ಸ್ಟ್ ಒನ್ ಈಸ್ ಸೆಲ್ಲಿಂಗ್. ಓಕೆ, ಸೆಲ್ಲಿಂಗ್ ಕ್ಯಾಂಡಲ್. ಇದೇನು ಟ್ರೆಂಡ್ ಅಲ್ಲ, ಬಟ್ ನಾನು ನಿಮ್ಗೆ ಹೇಳತ್ತೀನಿ ಅಪ್ಸೈಡ್ ಹೋಗೈತೆ ಅಂತೇಳಿ ತಿಳ್ಕೊರಿ. ಓಕೆ, ನಮ್ಗೇನು ಕಾಣತೈತಿ ಭಾಳ ಮೋಸ್ಟ್ಲಿ ಒಂದು ಹೈ ಪಾಯಿಂಟ್, ಇನ್ನೊಂದು ಹೈ ಪಾಯಿಂಟ್. ಓಕೆ, ಆ್ಯಂಡ್ ಹಿಯರ್ ಒನ್ ಹೈ ಪಾಯಿಂಟ್. ಇದೇನಿಲ್ಲ, ಸುಮ್ಮನೆ ಹಂಗೆ ಕಾಣತೈತಲ್ಲ ಮಾರ್ಕ್ ಮಾಡತ್ತೀನಿ. ನೀವು ನೋಡ್ರಿ, ಅಬ್ಸರ್ವ್ ಮಾಡಿರಿ. ಇದೊಂದು ಹೈ ಪಾಯಿಂಟ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಹೈ ಪಾಯಿಂಟ್. ಇದ್ರ ನಮ್ಗೆ ಇಷ್ಟರೊಳಗೆ ಲೋವೆಸ್ಟ್ ಪಾಯಿಂಟ್ ಕಾಣತಿದ್ಯಾ? ಅದೇ ನಮ್ದು ಲೋವೆಸ್ಟ್ ಪಾಯಿಂಟ್ ಇದು. ಓಕೆ, ನಾ ಹೇಳಿದೆ ನಿಮಗೆ ಎಕ್ಸಾಕ್ಟ್ ಮಾರ್ಕೆಟ್ 45 ಡಿಗ್ರಿದ ನಡೆಯಂಗಿಲ್ಲ ಅಂತೇಳಿ. ಮಾರ್ಕೆಟ್ ಒಳಗೆ ಟ್ರೆಂಡ್ಸ್ ನಡೀತೈತಿ. ಓಕೆ, ಇದು ಯಾವುದು ಟ್ರೆಂಡ್? ಮಾರ್ಕೆಟ್ ಒಳಗೆ 3 ಟೈಪ್ಸ್ ಐತೆ ತಂದಿದ್ದೆ, ಒಂದು ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಆ್ಯಂಡ್ ಸೈಡ್ ವೇ. ಇದು ಯಾವ ಟ್ರೆಂಡ್? ಇದು ಅಪ್ ಸೈಡು ಇಲ್ಲ, ಡೌನ್ ಸೈಡು ಇಲ್ಲ, ಅಪ್ ಸೈಡು ಇಲ್ಲ, ಡೌನ್ ಸೈಡ್ ಇಲ್ಲ. ದಿಸ್ ಈಸ್ ಸೈಡ್ ವೇ ಮಾರ್ಕೆಟ್. ಓಕೆ, ಹೆಂಗಪ್ಪ? ಈಕ್ವಲ್ ಹೈ ಐತಿ, ಈಕ್ವಲ್ ಹೈ, ಈಕ್ವಲ್ ಹೈ, ಈಕ್ವಲ್ ಹೈ. ಓಕೆ, ಇಲ್ಲಿ ಈಕ್ವಲ್ ಐತಿ, ಈಕ್ವಲ್ಲು. ಇದು ಸಮೀಪ ಐತಲ್ಲ, ಇಲ್ಲಿ ಈಕ್ವಲ್ಲು. ಓಕೆ, ಇದಿಷ್ಟು ಮಾರ್ಕ್ ಮಾಡ್ಕೊಳೋಣ ಹಂಗೆ. ವೇಟ್, ಟ್ಯಾಪ್ ಆಗೈತಿ, ಇಲ್ಲಿ ಟ್ಯಾಪ್ ಆಗೈತಿ ಎಕ್ಸಾಕ್ಟ್. ಓಕೆ, ಇಲ್ಲಿ ಎಫ್ ಇಜ್ ಆರ್ಡರ್ ಬ್ಲಾಕ್ ಐತಿ, ಇದು ಅಪ್ಕಮಿಂಗ್ ಕಾನ್ಸೆಪ್ಟ್ ಅದ ಕಲಿಯೋಣ. ಇಲ್ಲಿ ಟ್ಯಾಪ್ ಆಗೈತಿ ಡೌನ್ ಸೈಡ್. ಇದೊಂದೇನು ರೆಸಿಸ್ಟೆನ್ಸ್ ಝೋನ್, ಸಾರಿ, ದಿಸ್ ಈಸ್ ರೆಸಿಸ್ಟೆನ್ಸ್ ಝೋನ್, ದಿಸ್ ಈಸ್ ಸಪೋರ್ಟ್ ಝೋನ್. ಬರ್ದ್ಬಿಡ್ತೀನಿ, ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ದಿಸ್ ಈಸ್ ರೆಸಿಸ್ಟೆನ್ಸ್ ಝೋನ್. ನಾ ಹೇಳಿದ್ದೆ ನಿಮ್ಗೆ ಆಗಿಲ್ಲ, ಮೇಲೆ ಹೋತಂದ್ರೆ ಇದೊಂದು ಟ್ಯಾಪ್ ಆಗ್ಬೇಕು, ಝೋನ್ ಡೌನ್ ಬಂದರೂ ಟ್ಯಾಪ್ ಆಗ್ಬೇಕು, ಅಪ್ ಸೈಡ್ ಹೋದ್ರು ಟ್ಯಾಪ್ ಆಗ್ಬೇಕು. ಓಕೆ, ದಿಸ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್ ಝೋನ್. ಮಾರ್ಕೆಟ್ ನೋಡ್ರಿ ಮೂವ್ ಹೆಂಗಾಗೈತಿ, ಅಪ್ ಸೈಡ್ ಹೋಗೈತಿ. ಆ್ಯಂಡ್ ಇಲ್ಲಿ ಮ್ಯಾಲೆ ಹೋಗಿ ಕೊಟ್ಟಿಲ್ಲ, ಮತ್ತು ವಾಪಸ್ ಇಲ್ಲೇ ಬಂದೈತಿ. ಆ್ಯಂಡ್ ನೆಕ್ಸ್ಟ್ ಇದ್ರ ಸಮೀಪ ಹೋಗಿಲ್ಲ, ಇಲ್ಲೇ ವಾಪಸ್ ಬಂದೈತಿ. ಓಕೆ, ಆ್ಯಂಡ್ ಇಲ್ಲೇ ಬರೋಕ್ಕಾಗಿ ಸಡನ್ ಫಾಲ್ ಆಗೈತಿ. ಮಾರ್ಕೆಟ್ ಫಾಲ್ ಆಗೈತಿ ನೋಡ್ರಿ, ಫಾಲ್ ಆಗೈತಲ್ಲ. ಈ ಫಾಲಿಂಗ್ ನಾವು ಟ್ರೇಡ್ ಹಿಡಿಬೋದು ಆರಾಮ್. 1:5, 4, 10, 15 ಸಿಗ್ತಿತ್ತು ಒಮ್ಮೆ. ನೀವು ಹೆಂಗೆ ತಿಳ್ಕೊತೀರಿ, ಯಾವ ಬೇಸ್ ಮ್ಯಾಗ ಟ್ರೇಡ್ ಮಾಡ್ತೀರಿ, ನಿಮ್ಗೆ ಬಿಟ್ಟಿದ್ದು. ಓಕೆ, ಸಾರಿ ಡಿಲೀಟ್ ಮಾಡಿಬಿಡೋಣ ಬಾಕ್ಸ್, ಮುಗಿತು ಈಗ ಅದ್ರ ಕೆಲಸ. ನಾವು ಟ್ರೇಡ್ ಇಲ್ಲಿದ್ದ ಹಿಡ್ತೀವಿ ಅಂತ ತಿಳ್ಕೊರಿ. ದಿಸ್ ರೆಸಿಸ್ಟೆನ್ಸ್ ಝೋನ್ ಅಲ್ಲ, ನಾವು ಟ್ರೇಡ್ ಇಲ್ಲಿದ್ದ ಕ್ಯಾಪ್ಷನ್ ಮಾಡಿ ಲೋ ಪೊಸಿಷನ್ ಹಾಕಿದ್ವಿ. ಇದೊಂದು ಟ್ರೇಡ್ ಸಪೋರ್ಟ್ ಮಾತಾಡ. ಓಕೆ, ಇದೇನಾದಪ್ಪ, ಸಾರಿ ವೇಟ್, ಇದೇನಾದಪ್ಪ, ಒಂದು ಝೋನ್ 1:2.15 ಸಿಕ್ತ. ಈಗ ನೀವು ₹100 ಹ್ಯಾಕ್ ಟ್ರೇಡ್ ಹಿಡ್ದಿರಿ ಅಂತ ತಿಳ್ಕೊರಿ ಎಕ್ಸಾಂಪಲ್, ಕರೆಕ್ಟೇ? ಅದನ್ನು 2x ಮಾಡಿಬಿಡ್ರಿ. ₹100 ಹಾಕಿ ₹100 ರಿಸ್ಕ್ ಇಟ್ಟಿರಿ, ನಿಮ್ಗೆ ಎಕ್ಸ್ಟ್ರಾ ಎಷ್ಟು ಸಿಗ್ತೀರಿ ಟ್ರೇಡ್ ರನ್ ಆದಮೇಲೆ? 200. ಮೀನ್ಸ್ ನಿಮ್ದು ಟೋಟಲ್ ಕ್ಯಾಪಿಟಲ್ ಎಷ್ಟಾತ? 300 ಆತ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಅದ ನಾವು 1:2 ಹಿಡಿಯೋ ಬದಲಿ ಈ ಲೋ ಮಟ್ಟ ಹಿಡಿದ್ರೆ, ಈ ಲೋ ಮಟ್ಟ ಹಿಡಿದ್ರೆ ಟ್ರೇಡ್ ಎಷ್ಟು ಸಿಗ್ತೈತಿ? 1:8. ಓಕೆ, ಇದ್ರಾಗ ಅರ್ಧ ಮಂದಿ ಜೀವನನೂ ಚೇಂಜ್ ಆಗಿಬಿಡ್ತೈತಿ. ಓಕೆ, ಏನು ಹೇಳಿ? ಇದ್ರೊಳಗೆ ಅರ್ಧ ಮಂದಿ ಜೀವನನೂ ಚೇಂಜ್ ಆಗಿಬಿಡ್ತೈತಿ. ಸೊ ಇದೇ ಬೇಸ್ ಮ್ಯಾಗೆ ನಾವು SMC ಕಾನ್ಸೆಪ್ಟ್ ಕಲಿಯೋಣ. ಅದಕ್ಕೆ ನಮ್ಗೆ ಬೇಸಿಕ್ ಬೇಕಲ್ಲ, ಸೊ ಬೇಸಿಕ್ ಕಲಿಯೋಣ ಪರ್ಫೆಕ್ಟಾಗಿ. ಫಸ್ಟ್ ಫೌಂಡೇಶನ್ ಬೇಸ್ ಕರೆಕ್ಟ್ ಇತ್ತು ಅಂತ ತಿಳ್ಕೊರಿ. ಆ್ಯಂಡ್ ನೆಕ್ಸ್ಟ್ ಆರಾಮ್ ಮಾರ್ಕೆಟ್ದಾಗ ನಿಮ್ಗೆ ಫ್ರೀ ಮೈಂಡೆಡ್ಲೆ ಪ್ರೊಬಬಿಲಿಟಿ ಚಾನ್ಸ್ ಅಂತ ಇರ್ತೈತಲ್ಲ, ಅದು ಇರೋಂಗಿಲ್ಲ ಜೀವನದಾಗ. ಅಕ್ಕೈತಿ, ಮಾಡ್ತೈತಿ, ಇದೆಲ್ಲ ಬೇಡ. ಆಗ್ಬೇಕು, ಕಲ್ತೀವಿ ಅಂದ್ರೆ ಕರೆಕ್ಟ್ ಕಲಿಯೋಣ. ಓಕೆ, ಡನ್. ಇದಿಷ್ಟು ತಿಳಿತಾ ಸೈಡ್ವೇಸ್ ಬಗ್ಗೆ? ನೆಕ್ಸ್ಟ್ ಕಾನ್ಸೆಪ್ಟ್ SMCದಾಗ ಹೇಳ್ತೀನಿ ನಿಮ್ಗೆ. ಜಸ್ಟ್ ಬರೀ 1:8 ಹಿಂಗೆಲ್ಲ ತೋರಿಸಿದೆ ನಾನು ನಿಮ್ಗೆ. ಏನದು ನಿಮ್ಗೆ
ನಿಮ್ಗೆ ಇದು ಮೋಟಿವೇಟ್ ಮಾಡಕ್ ತೋರಿಸಿದೆ ಹೊರತು ನಾನು ನಿಮ್ಗೆ ಅದ ಜಾಲ್ದಾಗ ಬೀಳಿಸ್ತಾರಲ್ಲ ಹಂಗೇನು ತೋರ್ಸತ್ತಿಲ್ಲ. ಯಾರು ಕಲಿಬೋದು ಕಲಿಬೋದು, ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬೋದು, ಅದಕ್ಕೆ ನಂಗೆ ಪ್ರಾಬ್ಲಮ್ ಇಲ್ಲ. ಬಟ್ ಮಾರ್ಕೆಟ್ ಒಳಗೆ ರಿಯಲ್ ನಾಲೆಜ್ ಕೊಡೋರು ಯಾರೂ ಇಲ್ಲ ಕನ್ನಡದಾಗ. ಸೊ ನನಗೆ ಅನ್ಸಿದ ಮಟ್ಟಿಗೆ ಎಸ್ ಎಮ್ ಸಿ ಕರೆಕ್ಟಾಗಿ ಯಾರು ಕಲಿಸಿಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಾನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂತ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಸಪೋರ್ಟು ನಂಗೆ ಬೇಕು. ಅದ್ರ ಬಗ್ಗೆ ನಾವು ತಿಳ್ಕೊಳೋಣ. ಓಕೆ, ಈಗ ಮಾರ್ಕೆಟ್ ಒಳಗೆ ಇದು ಸೈಡ್ ವೇ ಕಲ್ತೀವಿ. ಸೈಡ್ ವೇ ಮಾರ್ಕೆಟ್ ಈಕ್ವಲ್ ಹೈ ಆ್ಯಂಡ್ ಈಕ್ವಲ್ ಲೋಸ್. ಓಕೆ, ಈಗ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಬಗ್ಗೆ ತಿಳ್ಕೊಳೋಣ ಇನ್ನೊಮ್ಮೆ. ವೇಟ್, ಸಾರಿ. ಈಗ ಅಪ್ ಟ್ರೆಂಡ್ ಬಗ್ಗೆ ತಿಳ್ಕೊಳೋಣ. ಇದೊಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೇಸ್ ಮೇಲೆ ನಾನು ನಿಮಗೆ ಸೈಡ್ ವೇಸ್ ಬಗ್ಗೆ ತಿಳಿಸಿದೆ. ಈಗ ಟ್ರೆಂಡ್ಸ್ ಬಗ್ಗೆ ತಿಳ್ಕೊಳೋಣ. ಹೇಳಿದ್ದೆ ನಿಮಗೆ ಸ್ವಿಂಗ್ ಆಗಿರ್ತೈತಿ. ಇದು ಸ್ವಿಂಗ್ ಹೈ, ಇದು ಬ್ರೇಕ್ ಮಾಡ್ತಂದ್ರೆ ಆಟೋಮೆಟಿಕ್ ಇದು ಸ್ವಿಂಗ್ ಲೋ, ಸ್ವಿಂಗ್ ಹೈ ಕ್ರಿಯೇಟ್. ಇದು ಬ್ರೇಕ್ ಆತಂದ್ರೆ ಆಟೋಮೆಟಿಕ್ಲಿ ಸ್ವಿಂಗ್ ಲೋ, ಸ್ವಿಂಗ್ ಹೈ, ಆಟೋಮೆಟಿಕ್ಲಿ ಸ್ವಿಂಗ್ ಲೋ. ವೆನ್ ಇಟ್ಸ್ ಬ್ರೇಕ್, ಮೇಲಿನ ಬ್ರೇಕ್ ಆಗ್ಬೇಕ್ರಿ ಅಪ್ ಟ್ರೆಂಡ್ ಇದ್ದಾಗ. ಓಕೆ, ಸೇಮ್ ಡೌನ್ ಟ್ರೆಂಡ್ ಒಳಗೆ ನೀವು ನೋಡೋಣ. ಇದೊಂದು ಸ್ವಿಂಗ್, ಸಾರಿ, ದಿಸ್ ಈಸ್ ಒನ್ ಸ್ವಿಂಗ್, ಲೋವರ್ ಲೋ ಕ್ರಿಯೇಟ್ ಆತ. ಇದೇನಾರ ಬ್ರೇಕ್ ಆತಂದ್ರೆ ಆಟೋಮೆಟಿಕ್ ಲೋವರ್ ಹೈ ಕ್ರಿಯೇಟ್ ಆಗೈತಿ. ಓಕೆ, ಇಲ್ಲಿ ಹೈಯರ್ ಹೈ ಕ್ರಿಯೇಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಆಗ್ತೈತಿ. ಇಲ್ಲಿ ಹಂಗಿಲ್ಲ, ಲೋವರ್ ಲೋ ತೆಳಗಿಂತ ಟ್ರೆಂಡ್ ಆಗಿ ನೆಕ್ಸ್ಟ್ ಲೋವರ್ ಹೈ ಕ್ರಿಯೇಟ್ ಆಗ್ತೈತಿ. ಲೋವರ್ ಲೋ ಕ್ರಿಯೇಟ್ ಆದಮೇಲೆ ಇದು ಬ್ರೇಕ್ ಆದಮೇಲೆ ಆಗ್ತೈತಿ ಇದು ಲೋವರ್ ಹೈ. ನೆಕ್ಸ್ಟ್ ಸ್ವಿಂಗ್ ಲೋ, ಲೋವರ್ ಲೋ ಆತ್ರಿ, ಸ್ವಿಂಗ್ ಲೋವರ್ ಲೋ. ಆ್ಯಂಡ್ ಇದು ಬ್ರೇಕ್ ಆತಂದ್ರೆ, ಈ ಪಾಯಿಂಟ್ ಬ್ರೇಕ್ ಆತಂದ್ರೆ ಆಟೋಮೆಟಿಕ್ ಲೋವರ್ ಹೈ, ಲೋವರ್ ಲೋ. ಒಂದು ಪಾಯಿಂಟ್ ಇರ್ತೈತಿ ಚೇಂಜ್ ಆಗೋದು. ಇದಕ್ಕೆ ನಾವು MS ಅಂತೀವಿ, ಚಾಕ್ ಅಂತೀವಿ. ಅದು ಅಪ್ಕಮಿಂಗ್ ಡೇಸ್ದಾಗ ಕಲಿಯೋಣ. HMC ಸೀರೀಸ್ ಬೇಸ್ ಮ್ಯಾಗ ಇನ್ನೂ ಡೆಪ್ತಾಗಿ ಹೇಳ್ಕೊಡ್ತೀನಿ. ಜಸ್ಟ್ ಬರೀ ಟ್ರೆಂಡ್ಸ್ ಬಗ್ಗೆ ಅಷ್ಟು ತಿಳ್ಕೊರಿ ಈಗ ಸದ್ಯಕ್ಕೆ. ಅಪ್ ಟ್ರೆಂಡ್ ಒಳಗೆ ನಿಮ್ಗೆ ಗೊತ್ತಾತ, ಇದು ಬ್ರೇಕ್ ಆದರೆ ಹೈಯರ್ ಲೋ ಕ್ರಿಯೇಟ್ ಆಗ್ತೈತಿ. ಅದಕ್ಕೆ ಮುಂಚೆಗೆ ಇದು ಹೈಯರ್ ಹೈ ಕ್ರಿಯೇಟ್ ಆಗಿರ್ತೈತಿ. ಆಮೇಲೆ ಇದು ಬ್ರೇಕ್ ಆದಮೇಲೆ ಇಲ್ಲೊಂದು ಸ್ವಿಂಗ್ ಆದಮೇಲೆ ಇಲ್ಲಿ ಹೈಯರ್ ಹೈ ಆಗಿರ್ತೈತಿ. ಆಮೇಲೆ ಇಲ್ಲಿ ಬಂದು ಇದು ಬ್ರೇಕ್ ಆತಂದ್ರೆ ಹೈಯರ್ ಲೋ ಕ್ರಿಯೇಟ್ ಆಗಿರ್ತೈತಿ. ಸೊ ಇದು ಬೇಸ್ ಮ್ಯಾಗ ಮಾರ್ಕೆಟ್ ಮೂವ್ ಹಾಕೊಂಡು ಹೋಗಿರ್ತೈತಿ. ಈಗ ಪ್ರಾಕ್ಟಿಕಲ್ ವೇದಾಗ ಚಾರ್ಟ್ದಾಗ ತಿಳ್ಕೊಂಡು ಇನ್ನೂ ಈಸಿಯಾಗಿ ತಿಳಿಸ್ತೀನಿ. ಓಕೆ, ಇದನ್ನು ನೋಡ್ರಿ, ಸೈಡ್ ವೇ ಸಿಂಪಲ್. ಆ್ಯಂಡ್ ದಿಸ್ ಈಸ್ ಸಪೋರ್ಟ್ ಝೋನ್. ಮಾರ್ಕೆಟ್ ಸೈಡ್ ವೇ ಕ್ರಿಯೇಟ್ ಆಗೈತಿ, ರೆಸಿಸ್ಟೆನ್ಸ್ ಝೋನ್ ಆ್ಯಂಡ್ ಸಪೋರ್ಟ್ ಝೋನ್. ಓಕೆ, ಒಂದು ಟೈಮ್ ಹೇಳಿದೆ ನಾ, ಚೇಂಜ್ ಆಗ್ತೈತಿ ಮಾರ್ಕೆಟ್. ಒಂದು ಡೌನ್ ಹೋಗ್ತೈತಿ, ಇಲ್ಲ ಅಪ್ ಸೈಡ್ ಹೋಗ್ತೈತಿ. ಕ್ರಿಯೇಟ್ ಆಗೈತಿ ಇಲ್ಲಿ ಅಪ್ ಸೈಡ್. ಇದು ಅಪ್ ಟ್ರೆಂಡ್, ಸ್ವಿಂಗ್ ಹೈ. ಇದು ಬ್ರೇಕ್ ಆದ್ರೆ ಇನ್ನೊಂದಿದೆ ಸ್ವಿಂಗ್ ಲೋ. ಬ್ರೇಕ್ ಆಗೈತಲ್ಲ ಇಲ್ಲಿ, ಸ್ವಿಂಗ್ ಹೈ. ಈ ಪಾಯಿಂಟ್ ಬ್ರೇಕ್ ಆದ್ರೆ ಇನ್ನೊಂದಿದೆ ಸ್ವಿಂಗ್ ಲೋ. ಈ ಮಾರ್ಕೆಟ್ದಾಗ ಪೊಸಿಷನ್ದಾಗ ಆಗೈತ್ರಿ ಇದು. ಸ್ವಿಂಗ್ ಹೈ ಬ್ರೇಕ್ ಆದರೆ ಸ್ವಿಂಗ್ ಲೋ, ಸ್ವಿಂಗ್ ಹೈ ಬ್ರೇಕ್ ಆದರೆ ಸ್ವಿಂಗ್ ಲೋ. ಓಕೆ, ದಿಸ್ ಈಸ್ ಎಕ್ಸಾಕ್ಟ್ ವೇ ಟು ಸಿ ದ ಮಾರ್ಕೆಟ್ ಟ್ರೆಂಡ್ಸ್. ಒಬ್ಬೊಬ್ಬರು ಇರ್ತಾರೆ ಅನ್ನಾಲೆಜ್ ಪರ್ಸನ್, ನಾನಾ ಇದೆಲ್ಲ ಅಂತೇಳಿ. ಇಷ್ಟಕ್ಕೆ ಅಪ್ ಟ್ರೆಂಡ್ ಏನು ಹೇಳಿ, ಇಷ್ಟ ಅಪ್ ಟ್ರೆಂಡ್. ಆ್ಯಂಡ್ ಇಲ್ಲಿದ್ದ ಇಷ್ಟ ಡೌನ್ ಟ್ರೆಂಡ್. ಮತ್ತೆ ಬರ್ತಾರೆ ನೆಕ್ಸ್ಟ್ ಇಷ್ಟ ಅಪ್ ಟ್ರೆಂಡ. ಆಮೇಲೆ ಇದೇನಿದು ರೆಡ್ ಕ್ಯಾಂಡಲ್ಸ್ ಕಾಣತ್ತಲ್ಲ, ಇಷ್ಟ ಡೌನ್ ಟ್ರೆಂಡ್. ಇಟ್ಸ್ ಅ ನಾಟ್ ಟ್ರೆಂಡ್, ಇಟ್ಸ್ ಅ ಸ್ವಿಂಗ್. ಓಕೆ, ಟ್ರೆಂಡ್ಸ್ ನೋಡ್ರಿ. ಹೈ ಬ್ರೇಕ್ ಅಂತೂ ಹಾಕೊಂತ ಹೋಗೈತಿ, ಹೈ ಬ್ರೇಕ್ ಹಾಕೊಂತ ಹೋಗೈತಿ, ಹೈ ಈಕ್ವಲೈಸ್ ಐತಿ. ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಹೇಳಿದೆಲ್ಲ. ಒಂದು ಟೈಮ್ ಬರ್ತೈತಿ ಡೌನ್ ಸೈಡ್ ಹೋಗ್ತೈತಿ ಅಂತೇಳಿ. ಇದೇನು ಡೌನ್ ಟ್ರೆಂಡ್ ಅಲ್ಲ, ಇದು ಡೌನ್ ಸೈಡ್ ಶಾರ್ಪ್ ಫಾಲಿಂಗ್ ಆಗೈತಿ, ಶಾರ್ಪ್ ಬಾಯಿಂಗು ಆಗೈತಿ. ಶಾರ್ಪ್ ಫಾಲಿಂಗ್ ಆಗೈತಿ, ಶಾರ್ಪ್ ಬಾಯಿಂಗು ಆಗೈತಿ. ನಾವು ಯಾವಾಗ ಝೂಮ್ ಔಟ್ ಮಾಡ್ತೀವಲ್ಲ ಅವಾಗ ಗೊತ್ತಾಗ್ತೈತಿ ಮಾರ್ಕೆಟ್ ಯಾವ ದಿಕ್ಕಾಗ ಹೋಗಿತ್ರಿ. ಇಲ್ಲಿದ್ದ ಈ ಪಾಯಿಂಟಿಗೆ, ದಿಸ್ ಈಸ್ ಕಾಲ್ಡ್ ಅಪ್ ಟ್ರೆಂಡ್, ದಿಸ್ ಈಸ್ ಕಾಲ್ಡ್ ಸೈಡ್ ವೇ. ದಿಸ್ ಈಸ್ ಕಾಲ್ಡ್ ಸೈಡ್ ವೇ. ಸೈಡ್ ವೇ ಮಾರ್ಕೆಟ್ ಆಗೈತ್ರಿ ಇಲ್ಲೆಲ್ಲ. ನೆಕ್ಸ್ಟ್ ಡೌನ್ ಟ್ರೆಂಡ್.
ಟ್ರೆಂಡ್ಸ್ ಕ್ರಿಯೇಟ್ ಹಾಕೊಂತ ಹೋಗೈತಿ. ಈಗ ಡೌನ್ ಟ್ರೆಂಡ್ ಎಕ್ಸಾಕ್ಟ್ ವೇ ನೋಡೋಣಲ್ಲ. ಓಕೆ, ಇದೊಂದು ಸ್ವಿಂಗ್ ಪಾಯಿಂಟ್. ಓಕೆ, ಇದು ಬ್ರೇಕ್ ಆದ್ರೆ ಏನಂದಿದ್ದೆ, ಅದೊಂದು ಸಿಂಗ್ಲು ಇಲ್ಲಿ ಏನು ಕ್ರಿಯೇಟ್ ಆಗಿರ್ತೈತಿ, ಲೋವರ್ ಹೈ. ವಾಯ್ ಬ್ರೇಕ್ ಆಗಿತ್ತು ನೋಡ್ರಿ ಇಲ್ಲಿ, ಲೋವರ್ ಲೋ. ಇನ್ನೇನು ಹೇಳ್ತೀನಿ, ದಿಸ್ ಈಸ್ ಲೋವರ್ ಲೋ. ಇದು ಬ್ರೇಕ್ ಆತ, ಸಾರಿ ಲೋವರ್ ಹೈ ಆಗ್ತೈತಿ. ಇದು ಹಿಂಗೆ ಮಾರ್ಕೆಟ್ದಾಗ ಡೌನ್ ಟ್ರೆಂಡ್ ಮೂವ್ ಆಗ್ತೈತಿ. ನಿಮ್ಗೆ ಎಕ್ಸಾಕ್ಟ್ ಇನ್ನೊಮ್ಮೆ ತೋರಿಸ್ತೀನಿ. ಇಲ್ಲೇ ನೋಡೋಣ, ಎಕ್ಸಾಕ್ಟ್ ಇದು ಕರೆಕ್ಟ್ ಐತಿ. ಡೌನ್ ಟ್ರೆಂಡ್ ಐತಿ, ಫುಲ್ ಟ್ರೆಂಡ್ ಡೌನ್ ಐತಿ. ಲೋಯೆಸ್ಟ್ ಪಾಯಿಂಟ್ ಇದಲ್ಲ ನಮ್ದ್ರೊಳಗೆ, ಇಲ್ಲೆಲ್ಲ ಆಸ್ಪಾಸ್ ನೋಡ್ರಿ ಲೋಯೆಸ್ಟ್ ಪಾಯಿಂಟ್ ಇದೆ. ಇದಕ್ಕಿಂತ ಕಂಪೇರ್ ಮಾಡಿ ಇದೊಂದು ಸ್ವಿಂಗ್. ಓಕೆ, ಲೋವರ್ ಲೋ ಆತ್, ಡನ್. ಈ ಪಾಯಿಂಟ್ ಏನು ಸರ್ಕಲ್ ಐತಲ್ಲ, ಬ್ರೇಕ್ ಆದಮೇಲೆ ಇಲ್ಲೇ ಲೋವರ್ ಹೈ ಕ್ರಿಯೇಟ್ ಆಕೈತಿ. ಇಲ್ಲೇ ಲೋವರ್ ಹೈ ಕ್ರಿಯೇಟ್ ಆಕೈತಿ. ಓಕೆ, ಈ ಪಾಯಿಂಟ್ ಏನಾತ್, ಮತ್ತೆ ದಿಸ್ ಪಾಯಿಂಟ್ ಏನಾತ್ರಿ, ಲೋವರ್ ಲೋ ಆತ. ಲೋವರ್ ಲೋ, ದಿಸ್ ಪಾಯಿಂಟ್ ಬ್ರೇಕ್ ಆದ್ರೆ ಈ ಪಾಯಿಂಟ್ ಬ್ರೇಕ್ ಆತ್ರಿ, ಇಲ್ಲಿ ಬ್ರೇಕ್ ಆತ. ಈ ಹೈಯೆಸ್ಟ್ ಪಾಯಿಂಟ್ ಏನಾಗ್ತೈತಿ, ಇದು ಹೈಯೆಸ್ಟ್ ಇಲ್ಲ, ಇದಕ್ಕಿಂತ ಹೈಯೆಸ್ಟ್ ಇದೈತಿ. ಹೈಯೆಸ್ಟ್ ಪಾಯಿಂಟ್ ಯಾವ್ದೈತಿ, ಇದೈತಲ್ಲ, ಆಟೋಮೆಟಿಕ್ ಏನಾಗ್ತೈತಿ, ಲೋವರ್ ಹೈ. ಒಂದು ಟೈಮ್ ಬರ್ತೈತೆ ಅಂತ ಹೇಳಿದೆ ನಿಮ್ಗೆ, ಡೌನ್ ಸೈಡ್ ಹೊಕ್ಕೊಂತ ಅಪ್ ಸೈಡ್ ಹೋಗ್ತೈತೆ ಅಂತೇಳಿ. ಈ ಸ್ವಿಂಗ್ ಬ್ರೇಕ್ ಆತಲ್ಲ, ಇದಕ್ಕೆ ನಾವು ಚಾಕ್ ಅಂತ ಕರಿತೀವಲ್ಲ, MSS ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳೋದು ಬೇಡ, ಕನ್ಫ್ಯೂಷನ್ ಹಿಡಿತೈತಿ. ಬರೀ ಟ್ರೆಂಡ್ಸ್ ಬಗ್ಗೆ ಅಷ್ಟೇ ತಿಳ್ಕೊಳೋದು. ಓವರ್ ಆಲ್ ಟ್ರೆಂಡ್ ಯಾವ್ದೈತಿ ನೋಡ್ರಿ ಇಲ್ಲಿ, ಡೌನ್ ಟ್ರೆಂಡ್. ಇಷ್ಟ ಮಾರ್ಕ್ ಮಾಡ್ಕೊಂತ ಟ್ರೇಡ್ ಹಿಡಿಬೋದು. ಎಲ್ಲಿದ್ದ ಟ್ರೇಡ್ ಹಿಡಿಬೋದು ನಾವು, 1:10, 1:5 ಆದಿದ್ದು ಹೇಳತ್ತಿದ್ದಲ್ಲ, ಹೀಗೆ ಹೇಳ್ತೇನೆ ನೋಡಿ ನೀವು. ಹಂಗೆ ಒಂದು ಬೇಸಿಕ್ ಇದನ್ನ ಎದಕ್ಕೆ ಹೇಳತ್ತೇನಪ್ಪ ಅಂತಂದ್ರೆ, ನಿಮ್ಗೆ ಒಂದು ನಾಲೆಜ್ ಇರಲಿ. ಈಗ ಒಬ್ಬವ ಸೆಕೆಂಡ್ ಕ್ಲಾಸ್ದಾಗ ಇರ್ತಾನೆ, ವರ್ಡ್ಸ್ ಬಗ್ಗೆ ಯಾವ ಇವು ಕಲ್ಕೊಂತ, ಅವಂಗೆ ಫಿಫ್ತ್ ಬಗ್ಗೆ ಸ್ವಲ್ಪ ನಾಲೆಜ್ ಕೊಡ್ತಾರೆ. ಬಿಕಾಸ್ ಯಾಕಂತಂದ್ರೆ ಮುಂದಿಂದು ಸ್ವಲ್ಪ ಗೊತ್ತಿರಲಿ, ದಾರಿ ಗೊತ್ತಿರಲಿ ಅಂತೇಳಿ. ಸೊ ಅದ ಬೇಸ್ ಮ್ಯಾಗ ನಾನು ಹಿಂಗೆ ಹೇಳ್ಕೊಡತ್ತೀನಿ. ಇದಿಷ್ಟು ನಮ್ದು ಲೋಯೆಸ್ಟ್ ಪಾಯಿಂಟ್ ಐತಿ. ನಾವು ಟ್ರೇಡ್ ಇಲ್ಲಿದ್ದ ಹಿಡಿಬೇಕು. ಇಲ್ಲೊಂದು ಆರ್ಡರ್ ಬ್ಲಾಕ್ FEG ಐತಿ, ಅಪ್ಕಮಿಂಗ್ ಡೇಸ್ದಾಗ ಹೇಳ್ತೀನಿ ನಿಮಗೆ. ಓಕೆ, ಇದು ಪೂರ ಒಂದು FEG. ನಾವು ಟ್ರೇಡ್ ಇಲ್ಲಿದ್ದ ಹಿಡಿತೀವಿ ಅಂತ ಹಿಡ್ಕೋರಿ. ಈ ಲೋಯೆಸ್ಟ್ ಪಾಯಿಂಟ್. ಓಕೆ, ಎಷ್ಟು ಸಿಕ್ತು, 1:7. ಎಷ್ಟು ಹೇಳ್ರಿ, 1:7. ನಮ್ಗೆ ಇಲ್ಲೊಂದು ಟ್ರೇಡ್ ಸಿಗ್ತೈತಿ, ಆರ್ಡರ್ ಬ್ಲಾಕ್, ಸೆಲ್ಲಿಂಗ್ ಪಾಯಿಂಟ್, (1:8). ಹಿಂಗೆ ಟ್ರೇಡ್ ಹಿಡಿಬೋದಲ್ರಿ. ಸೊ SMC ಅಪ್ಕಮಿಂಗ್ ಕಾನ್ಸೆಪ್ಟ್ದಾಗ ನೀವು ಹಿಂಗೆ ಹಿಡಿತೀರಿ ರಿಯಲ್ ಟ್ರೇಡ್. ಬಟ್ ಈಗ ಅದ ಪ್ರೆಸೆನ್ಸ್ ಗ್ರಾಫ್ ಐತೆ ಅಂತೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಒಂದಿಷ್ಟು ಮಂದಿಗೆ. ಇಷ್ಟು ಇದು ಪಾಯಿಂಟ್ ಕ್ರಿಯೇಟ್ ಆಗೈತಿ, ಇಲ್ಲಿದ ಸೆಲ್ಲಿಂಗ್ ಬೀಳೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಇದನ್ನ ನಾವು ಕಲಿಬೇಕಲ್ಲ. ಸೊ ಇದನ್ನು ಅಪ್ಕಮಿಂಗ್ ಡೇಸ್ದಾಗ ಕಲಿತೀವಿ. ಓಕೆ, ಸದ್ಯಕ್ಕೆ ಇಷ್ಟು ಈಗ ಸಾಕು ಎಕ್ಸಾಂಪಲ್. ವಿಡಿಯೋ ಇಲ್ಲಾಂದ್ರೆ ಭಾಳ ಮುಂದೆ ಹೋಗ್ತೈತಿ. ಈಗ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಐಡೆಂಟಿಫೈ ಅಂತೂ ಚಾರ್ಟ್ ಒಳಗೆ ಈಗ ಮಾಡಿ ತೋರಿಸ್ಬಿಟ್ಟೆ. ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಟ್ರೆಂಡ್ಸ್ ಅಂದರೆ ಹೇಳ್ತೀನಿ ನಿಮಗೆ. ಕ್ಯಾಂಡಲ್ ಬರೀ 1 ಮಿನಿಟಿಂದ 5 ಮಿನಿಟಿಂದ 10 ಮಿನಿಟ್ 15 ಮಿನಿಟ್ಸ್ ಹಿಂಗೆ ಇರೋದಿಲ್ಲ. ಎಲ್ಲರೂ ಬರ್ತಾರೆ ಬಾಯ್ ಸೆಲ್ಲಿಂಗ್, 1 ಮಿನಿಟ್ದಾಗ ಬರ್ತಾರೆ, 5 ಮಿನಿಟ್ಸ್ದಾಗ ಬಂದು ಬಾಯ್ ಸೆಲ್ಲಿಂಗ್ ಹೊಡಿತಾರೆ. ಅದೇನಾದ್ರಿ ಗ್ಯಾಂಬ್ಲಿಂಗ್ ಆದಂಗೆ ಆಗ್ತಿರ್ತದೆ.
ನಾಲೆಜ್ ಬರ್ತಾರೆ ಇಲ್ಲಿ ಬಾಯ್ ಸೆಲ್ ಬಟನ್ ಹೊತ್ಕೊಂಡು ಕುಂದಿರ್ತಾರೆ, ಲಾಸ್ದಾಗ ಇರ್ತೈತಿ. ಅದ ನಮ್ದು ಇಂಡಿಯಾ ಟ್ರೇಡಿಂಗ್ ಒಳಗೆ 99% ಲಾಸ್ ಇದ್ದಿದ್ದೆ ಇದಕ್ಕೆ. ನಾವು ರಿಟೇಲರ್ಸ್ ಬಿಗ್ ಪ್ಲೇಯರ್ಸ್ ಜೊತೆ ನಾವು ಎಂಟ್ರಿ ಆಗ್ಬೇಕು. ಬಿಗ್ ಪ್ಲೇಯರ್ಸ್ ಹೆವಿ ಅಮೌಂಟ್ ಆಗಿದಾಗ ಅಫ್ಕೋರ್ಸ್ ಅವ್ರ ಜೊತೆ ನಮ್ಮ ಬಾಯಿಂಗ್ ಆತಂದ್ರೆ ವಿ ವಿಲ್ ಪ್ರಾಫಿಟ್ ಆಟೋಮೆಟಿಕ್ಲಿ. ಓಕೆ, ಸೊ ಅದ ಬೇಸ್ ಮ್ಯಾಗ ನಾವು SMC ICT ಲೆಕ್ಚರ್ ಇದನ್ನು ಕಲಿಯೋಣ. ಇದು ಕಾನ್ಸೆಪ್ಟ್ ಇರೋದೇ ಹೆಂಗೆ ಬಿಗ್ ಪ್ಲೇಯರ್ಸ್ ಜೊತೆ ಎಂಟ್ರಿ ಆಗ್ಬೇಕು, ಅವ್ರ ಫುಟ್ ಪ್ರಿಂಟ್ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನಮ್ದು SMC ICT ಕಾನ್ಸೆಪ್ಟ್. ಅದಕ್ಕೆ ನಾವು ಈಗ ಬೇಸಿಕ್ ಕಲಿಯತ್ತೀವಿ. ಓಕೆ, ಈಗ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಳೋಣ. ಇದೇನ, ಇದೊಂದು ಕ್ಯಾಂಡಲ್ ರೀ. ಓಕೆ, ದಿಸ್ ಈಸ್ ಒಂದು ಕ್ಯಾಂಡಲ್. ಇಷ್ಟು ಕ್ಯಾಂಡಲ್ ಒಳಗೆ ಇದನ್ನ ಎದಕ್ಕೆ ತೊಗೊಂಡೆ ಅಂತೇಳಿ ತಿಳ್ಕೊಬೇಡ್ರಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳತ್ತೀನಿ ನಿಮ್ಗೆ, ಅದ್ರ ಸಂಬಂಧ ಪರ್ಟಿಕ್ಯುಲರ್ ಏನದ ಸಂಬಂಧ ಇಲ್ಲ. ಸೊ ಅದ್ರ ಜಸ್ಟ್ ಬರೀ ಒಂದು ಕ್ಯಾಂಡಲ್ ತೊಗೋಬೇಕಂತ ಮಾಡಿದೆ, ತೊಗೊಂಡೆ. ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. ಇದೊಂದು ಕ್ಯಾಂಡಲ್, ಇದು ಬಾಯಿಂಗ್ ಕ್ಯಾಂಡಲ್. ಓಕೆ, ದಿಸ್ ಒನ್ ಈಸ್ ಸೆಲ್ಲಿಂಗ್ ಕ್ಯಾಂಡಲ್. ಇವೆಲ್ಲ ಸೆಲ್ಲಿಂಗ್ ಕ್ಯಾಂಡಲ್. ಈ ಕ್ಯಾಂಡಲ್ ಇಡೋಣ, ಒಂದು ಲೋ ಹಿಡ್ದೇನಂದ್ರೆ ಒಂದು ಹೈ ಇಡೋಣ. ಓಕೆ, ಇದೊಂದು ಸೆಲ್ಲಿಂಗ್ ಕ್ಯಾಂಡಲ್. ಏನು ನೋಡತ್ತೀರಿ, ಬಾಯಿಂಗ್ ಡೌನ್ ಸೈಡ್ ಇದ್ದ ಅಪ್ ಸೈಡ್ ಮೂವ್ ಆಗೈತಿ, ಸೆಲ್ಲಿಂಗ್ ಇಂದ ಅಪ್ ಸೈಡ್ ಇದ್ದ ಡೌನ್ ಸೈಡ್ ಮೂವ್ ಆಗೈತಿ. ಬಾಯಿಂಗ್ ಡೌನ್ ಸೈಡ್ ಇದ್ದ ಅಪ್ ಸೈಡ್ ಮೂವ್ ಆಗೈತಲ್ಲ, ಡೌನ್ ಸೈಡ್ ಇದ್ದ ಅಪ್ ಸೈಡ್ ಮೂವ್ ಆಗೈತಿ. ಸೆಲ್ಲಿಂಗ್ ಇಂದ ಅಪ್ ಸೈಡ್ ಇದ್ದ ಡೌನ್ ಸೈಡ್ ಬರೋದೈತಿ. ಓಕೆ, ನೋಡ್ರಿ ನಿಮ್ಮೆ ಸೆಲ್ಲಿಂಗ್ ಮೇಲಿದ್ದ ಡೌನ್ ಸೈಡ್ ಬರೋದೈತಿ. ಇದು ಬಾಯಿಂಗಿಂದ ಡೌನ್ ಸೈಡ್ ಇದ್ದ ಅಪ್ ಸೈಡ್ ಹೊಂಟೈತಿ. ಓಕೆ, ಇದು ಕ್ಯಾಂಡಲ್ ಇಲ್ಲಿ ಹೆಂಗೆ ಮೂವ್ ಆಗ್ತೈತಿ, ಹೆಂಗೆ ವರ್ಕ್ ಆಗ್ತೈತಿ ಅಂತೇಳಿ ಫಸ್ಟ್ ಸೆಕೆಂಡ್ ಲೆಕ್ಚರ್ದಾಗ ಹೇಳೀನಿ, ಬೇಸಿಕ್ ಆಫ್ ಕ್ಯಾಂಡಲ್ಸ್ಟಿಕ್ಸ್. ಅದನ್ನು ಹೋಗಿ ನೋಡ್ರಿ, ನೋಡಿಲ್ಲ ಅಂದ್ರೆ. ಇಲ್ಲಾಂದ್ರೆ ತಲೆ ಮ್ಯಾಗಿಂತ್ರ ಆಗ್ತೈತಿ. ಓಕೆ, ಇದು ಒನ್ ಕ್ಯಾಂಡಲ್, ಇದು ಸೆಕೆಂಡ್ ಕ್ಯಾಂಡಲ್, ಇವು ಥರ್ಡ್ ಕ್ಯಾಂಡಲ್. ಇದು ಕ್ಯಾಂಡಲ್ ಸ್ಟಿಕ್, ಇದು ಒಂದೇ. ಕ್ಯಾಂಡಲ್ ಸ್ಟಿಕ್ಸ್ ಕೂಡಿದ್ರೆ ಇಷ್ಟು ಕೂಡಿದ್ರೆ ಏನಾಕೈತ್ರಿ, ಇದು ಅಷ್ಟು ಕೂಡಿದ್ರೆ ಏನಾಗ್ತೈತಿ, ಇದು ಪ್ಯಾಟರ್ನ್. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಒಂದೇ ಸಿಂಗಲ್ ಕ್ಯಾಂಡಲ್, ಪರ್ಟಿಕ್ಯುಲರ್ ಒಂದು ಕ್ಯಾಂಡಲ್. ಇದೇನೈತಲ್ಲ, ಇದೊಂದು ಕ್ಯಾಂಡಲ್. ಇದಕ್ಕೆ ನಾವು ಹ್ಯಾಮರ್ ಅಂತ ಕರಿತೀವಿ. ಹ್ಯಾಮರ್ ಗತಿ ಕಾಣತೈತಿಲ್ರಿ, ಸುತ್ತಿಗೆ ಗತಿ ಕಾಣತೈತಿ. ಈ ಕ್ಯಾಂಡಲ್ಸ್ ಒಳಗೆ ಭಾಳ ಟೈಪ್ಸ್ ಅದಾವ. ನಮಗೆ ಬೇಡ ಓವರ್ ನಾಲೆಜ್ ಟ್ರೇಡಿಂಗ್ದಾಗ ಇರಬಾರ್ದ್ರಿ. ಸಿಂಪಲ್ ಆ್ಯಂಡ್ ಬೇಸಿಕ್ ಒಳಗೆ ಕಲಿಯೋಣ ಅಷ್ಟ ನಾವು. ಓಕೆ, ಇದು ಕ್ಯಾಂಡಲ್ ಸ್ಟಿಕ್ ಒಂದೈತಿ. ಝೂಮ್ ಔಟ್ ಮಾಡಿದ್ರೆ ಒಂದು ಪ್ಯಾಟರ್ನ್ ಕಾಣತೈತಿ. ಏನು ಕಾಣತೈತಿ, ಒಂದು ಡೌನ್ ಸೈಡ್ ಬರೋದೈತಿ, ಇಲ್ಲಿ ಅಪ್ ಸೈಡ್ ಹೊಂಟೈತಿ. ಇದು ಪ್ಯಾಟರ್ನ್ ನೋಡ್ರಿ. ಈಗ ಸ್ಕೈ ಒಳಗೆ ನೋಡ್ತಿರಲ್ಲ, ಮೋಡ ಒಳಗೆ ಆವಿ ಪ್ರಾಣಿ ಚಿತ್ರ ಆ ಟೈಪ್ ಕಾಣ್ತಿರ್ತಾವೆ. ಸೊ ಇಲ್ಲಿ ಹಂಗಾಗೈತೆ ನೋಡ್ರಿ. ಇಲ್ಲಿ ಈ ಪಾಯಿಂಟ್ ನೋಡ್ರಿ, ಈ ಪಾಯಿಂಟ್ ಆ್ಯಂಡ್ ಈ ಪಾಯಿಂಟ್, ಈ ಪಾಯಿಂಟ್, ಈ ಪಾಯಿಂಟ್ ನೋಡ್ರಿ. ಓಕೆ, ಡಬ್ಲ್ಯೂ ಶೇಪ್ದಾಗ ಕಾಣತೈತಿ ನೋಡಿ. ಡಬ್ಲ್ಯೂ ಶೇಪ್ ಒಳಗೆ ಕಾಣತೈತಿಲ್ರಿ ಇದು. ಓಕೆ, ಇದು ನೋಡ್ರಿ, ಇಲ್ಲಿದ್ದ ಹಿಡಿದು ಯಾವ ಪ್ಯಾಟರ್ನ್ ಅಂತ, ಡಬ್ಲ್ಯೂ ಪ್ಯಾಟರ್ನ್. ನಾವು ಇದ್ರ ಮ್ಯಾಗ ಡಬ್ಲ್ಯೂ ಪ್ಯಾಟರ್ನ್, ಎಮ್ ಪ್ಯಾಟರ್ನ್ ಬರ್ತಾವ್ರಿ ಅವು ಪ್ರೈಸ್ ಆಕ್ಷನ್ ಒಳಗೆ. ನಾವು ಅದನ್ನಂತೂ ಕಲಿಯತ್ತಿಲ್ಲ, ಬಟ್ ನಿಮ್ಗೆ ಬೇಸಿಕ್ ಹೇಳತ್ತೀನಿ ಅಷ್ಟೇ. ಡಬ್ಲ್ಯೂ ಪ್ಯಾಟರ್ನ್ ಕಾಣತೈತಲ್ಲ. ನೆಕ್ಸ್ಟ್ ಇಲ್ಲೊಂದು ಶೋಲ್ಡರ್ ಕಾಣತೈತಿ, ಇಲ್ಲೊಂದು ಶೋಲ್ಡರ್ ಕಾಣತೈತಿ, ಇದೊಂದು ಮಿಡಲ್, ಇದೊಂದು ಡಬ್ಲ್ಯೂ ಅಂತ ಇಟ್ಕೋರಿ. ಪ್ಯಾಟರ್ನ್ಸ್ ಕಾಣತೈತಲ್ಲ, ಇದಕ್ಕೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್. ಇದ್ರ ಸಂಬಂಧ ನಾವು ಓವರ್ ನಾಲೆಜ್ ಎದಕ್ಕೆ ತಗೋಬೇಕ್ರಿ, ಇದ್ರ ಸಂಬಂಧ ಸಪ್ರೇಟ್ ಟೆಕ್ನಿಕಲ್ ಅನಾಲಿಸಿಸ್, ಪ್ರೈಸ್ ಆಕ್ಷನ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ಇಷ್ಟು ಪ್ಯಾಟರ್ನ್ಸ್ ಅದಾವೆ. ರೆಡ್ ಫ್ಲಾಗಲ್ ಗ್ರೀನ್ ಫ್ಲಾಗ್ ಅಂತ ಅವು ಇವು ಹೇಳ್ತಾರೆ. ಅವು ನಮ್ಗೆ ಯೂಸೇ ಇಲ್ಲ. ನಮ್ಗೆ SMC ಬೇಕಾಗಿದ್ದು ಕ್ಯಾಂಡಲ್ ಹೆಂಗೆ ವರ್ಕ್ ಆಗ್ತೈತಿ, ಹೆಂಗೆ ಮೂವ್ ಆಗ್ತೈತಿ, ಯಾವ ಪ್ಯಾಟರ್ನ್ ಕ್ರಿಯೇಟ್ ಹಾಕೊಂತ ಹೋಗ್ತೈತಿ, ನಮ್ಗೆ ಇಷ್ಟ ಬೇಕಾಗಿದ್ದು. ಅಪ್ ಕಮ್ಮಿಂಗ್ದಾಗ ನಿಮ್ಗೆ ಗೊತ್ತಾಗ್ತೈತಿ ಹೆಂಗೆ ಮಾರ್ಕ್ ಮಾಡ್ಬೇಕು, ವಿಕ್ ಜೊತೆ ಹೆಂಗೆ ಬಾಡಿ ಯೂಸ್ ಆಗ್ತೈತಿ, ಎಲ್ಲ ಗೊತ್ತಾಗ್ತೈತಿ. ನಾವು ಕಲಿಸೋ ಕಾನ್ಸೆಪ್ಟ್ ಕ್ರಿಪ್ಟೋಗೆ ಬೇರೆ, ಫೋರೆಕ್ಸಿಗೆ ಬೇರೆ, ಇಂಡಿಯನ್ ಮಾರ್ಕೆಟಿಗೆ ಬೇರೆ. ನೋ, ಒಂದು ಕಾನ್ಸೆಪ್ಟ್ ಮೂರು ಮಾರ್ಕೆಟಿಗೆ ಯೂಸ್ ಆಗ್ಬೇಕು. ಓಕೆ, ಒಂದು ಮಾರ್ಕೆಟ್, ಒಂದು ಕಾನ್ಸೆಪ್ಟ್, ಒಂದು ಲೆಸನ್ ಅಷ್ಟು ಮಾರ್ಕೆಟ್ ಇಂಪ್ಲಿಮೆಂಟ್ ಆಗ್ಬೇಕು, ಅಷ್ಟು ಮಾರ್ಕೆಟ್ ಒಳಗೆ ಪ್ರಾಫಿಟ್ ಮಾಡೋಂಗೆ ಆಗ್ಬೇಕು. ಸೊ ಅದು SMC ಆ್ಯಂಡ್ ICT. ಓಕೆ, ಇದು ಒಂದು ಪರ್ಟಿಕ್ಯುಲರ್ ಸಿಂಗಲ್ ಕ್ಯಾಂಡಲ್, ಒನ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್, ಫೋರ್ತ್ ಕ್ಯಾಂಡಲ್, ಫಿಫ್ತ್ ಕ್ಯಾಂಡಲ್, ಹಿಂಗೆ ಕ್ಯಾಂಡಲ್ ಭಾಳಷ್ಟು ಅದಾವ ಇಲ್ಲಿ. ಇದಕ್ಕೆ ಪ್ರೆಸೆಂಟ್ ಒಂದು ಕ್ಯಾಂಡಲ್ ಅಂತ ಮೆನ್ಷನ್ ಮಾಡಿರಿ. ಇದಕ್ಕೆ ಕ್ಯಾಂಡಲ್ ಸ್ಟಿಕ್ ಅಂತ ಕರಿತೀವಿ. ಕ್ಯಾಂಡಲ್ ಸ್ಟಿಕ್ಸ್ ಅಷ್ಟು ಇದ್ರೆ ಇದೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತೈತಿ. ಡಬ್ಲ್ಯೂ ಆತ, ಎಮ್ ಆತ,
ಡಬಲ್ ಟಾಪ್, ಶೋಲ್ಡ್ರ್, ರೈಟ್ ಶೋಲ್ಡ್ರ್, ಲೆಫ್ಟ್ ಶೋಲ್ಡ್ರ್ ಅವು ಇವು ಏನೇನೋ ಸುಡ್ಗ ಹಾಡ್ ಕರೀತಾರೆ. ನಮ್ಗೆ ಇವು ಏನು ಇದ್ರ ಜೊತೆ ನಮ್ದು ಏನೂ ಸಂಬಂಧ ಇಲ್ಲ. ನಮ್ದು ಮೇನ್ ಮೋಟಿವ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಯೋದು. ಓಕೆ, ಪ್ಯಾಟರ್ನ್ ನೋಡ್ರಿ, ಸಿಂಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತಂದ್ರೆ ಕ್ಯಾಂಡಲ್ಸ್ಟಿಕ್ ಬೇಸಿಕ್ ಹೆಂಗೆ ಮೂವ್ ಆಗ್ತೈತಿ ಅವೆಲ್ಲ ಗೊತ್ತಾಗ್ತವೆ. ವಿಕ್ ಗಿಕ್ಕಿದೆಲ್ಲ ವಿಕ್ ಪ್ರೈಸ್ ಇಲ್ಲಿ ಮಟ್ಟ ಹೋಗಿ ವಾಪಸ್ ಇಲ್ಲಿ ಬಟ ಒಂದು ಕ್ಲೋಸ್ ಆಗೈತಿ. ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಆಗಿದ್ದಲ್ಲಿ ಇಲ್ಲೇ ಓಪನ್ ಆಗಿ ಮತ್ತೆ ಇಲ್ಲಿ ಸೆಲ್ಲಿಂಗ್ ಹೋಗಿ ವಾಪಸ್ ಇಲ್ಲಿ ಬಂದು ಕ್ಲೋಸ್ ಆಗೈತಿ. ಕ್ಲೋಸ್ ಆದಮೇಲೆ ಇಲ್ಲಿ ಗ್ಯಾಪ್ ಅಪ್ ಆಗಿ ಹಿಂಗೆ ಬಂದೆ. ಇಷ್ಟ ಮಾರ್ಕೆಟ್ದಾಗ ಸಿಂಪಲ್ ವ್ಯಾಲ್ಯೂಮ್ ಬ್ಯಾಲೆನ್ಸ್, ಗ್ಯಾಪ್ ಇಂಬ್ಯಾಲೆನ್ಸ್ ಅವೆಲ್ಲ ಅಪ್ಕಮಿಂಗ್ದಾಗ ಹೇಳ್ತೀನಿ. ಅಷ್ಟೇ ನೋಡ್ಕೊಳೋಣ. ಇದಿಷ್ಟ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ. ಕ್ಯಾಂಡಲ್ಸ್ಟಿಕ್ಸ್ ಅಂದ್ರೆ ಒಂದೇ ಕ್ಯಾಂಡಲ್ಸ್ ಉಷ್ಟು ಕೂಡಿದ್ರೆ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗ್ತೈತಿ, ಅದಕ್ಕೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್. ಆ್ಯಂಡ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಟ್ರೆಂಡ್ಸ್ ಅಂತಂದರೆ ಇದು ಒಂದು ಕ್ಯಾಂಡಲ್ ಅಂತ ಇಟ್ಕೋರಿ 1 ಮಿನಿಟಿಂದ, ಸಾರಿ 1 ಡೇ. 1 ಡೇ ಕ್ಯಾಂಡಲ್. 1 ಡೇ ಕ್ಯಾಂಡಲ್ ಒಳಗೆ 1 ಅವರಿನೂ ಎಷ್ಟು ಕ್ಯಾಂಡಲ್ ಹಾಕೋ? 24 ಕ್ಯಾಂಡಲ್ ಹಾಕೋ. 1 ಅವರ್ ಕ್ಯಾಂಡಲ್ ರೆಡಿ ಆಗ್ಬೇಕಂದ್ರೆ ಎಷ್ಟು ಕ್ಯಾಂಡಲ್ ಬೇಕು? 15 ಮಿನಿಟಿನು 4 ಕ್ಯಾಂಡಲ್ಸ್ ಬೇಕು. ಓಕೆ, 15 ಮಿನಿಟಿನ ಕ್ಯಾಂಡಲ್ ರೆಡಿ ಆಗ್ಬೇಕಂದ್ರೆ 5 ಮಿನಿಟಿನ ಕ್ಯಾಂಡಲ್ ಎಷ್ಟು ಬೇಕು? 3 ಬೇಕು. ಹಿಂಗೆ ಫ್ರ್ಯಾಕ್ಟಲ್ ಬಗ್ಗೆ ನಾ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ಏನಷ್ಟು ವಿಡಿಯೋ ಬೇಡ, ವಿಡಿಯೋ ಲೆಂತಿನೂ ಆಗೈತಿ. ಸೊ ನಮ್ಗೆ ಇಷ್ಟ ಬೇಸಿಕ್ ಸಾಕೀಗ. ಇದ್ರ ಬಗ್ಗೆ ನೆಕ್ಸ್ಟ್ ಏನಾರ ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ಬೋದು. ಇಲ್ಲ ಅಂದ್ರೆ ನಡೀತೈತಿ, ತಿಳಿದೈತಂದರೆ. ಐಡೆಂಟಿಫೈ ಮಾಡೋ ಚಾರ್ಟ್ಸಿಂದ ಹೇಳಿದೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಟ್ರೆಂಡ್ಸ್ ಬಗ್ಗೆ ಹೇಳಿದೆ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ಹೇಳಿದೆ. ಇದು ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಟ್ರೆಂಡ್ಸ್ ಬಗ್ಗೆ ನಿಮ್ಗೆ ಡೆಪ್ತ್ ಆಗಿ ತಿಳಿದಿಲ್ಲ ಅಂದ್ರೆ ಇದ್ರ ಸಂಬಂಧ ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಅಪ್ಕಮಿಂಗ್ ವಿಡಿಯೋದಾಗ SMC ಫಸ್ಟ್ ಲೆಕ್ಚರ್ ಟು 10 ಲೆಕ್ಚರ್ ಬಿಡ್ತೀನಿ. ಆ ಲೆಕ್ಚರ್ ಒಳಗೆ ಹೇಳ್ತೀನಿ. ಓಕೆ, ಈಗ ಎಷ್ಟು ತಿಳಿದಿಲ್ಲ ಅಂತಂದ್ರು ನೀವು ಎಷ್ಟು ತಿಳ್ಕೊತೀರಿ ಅಷ್ಟು ಚಲೋ. ಆ್ಯಂಡ್ ತಿಳಿದಿಲ್ಲ ಅಂತಂದ್ರು ಅಪ್ಕಮಿಂಗ್ SMC ಒಳಗೆ ಹೇಳ್ತೀನಿ. ಡೋಂಟ್ ವರಿ ಅಬೌಟ್ ಇಟ್, ಹೇಳ್ಕೊಡ್ತೇನಂತೆ. ಓಕೆ, ಇವತ್ತಿನ ಲೆಕ್ಚರ್ದ ನಮ್ದು ಇಷ್ಟೇ. ಯಾರು ಹೋಗಿ ನೋಡಿಲ್ಲ ಹೋಗಿ ನೋಡ್ಬೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಕ್ಚರ್. ಬಿಕಾಸ್ ಫಸ್ಟಿಂದ ಫೌಂಡೇಶನ್ ಕುಂತಂದ್ರೆ ಅಫ್ಕೋರ್ಸ್ 5th ಲೆಕ್ಚರ್ ಬರೋ ಮಟನು ಏನೋ ಒಂದು ಪರ್ಸೆಂಟ್ರ್ ಗೊತ್ತಾಗಿರ್ತೈತಿ ಟ್ರೇಡಿಂಗ್ ಬಗ್ಗೆ. ಓಕೆ, ಟ್ರೇಡಿಂಗ್ ವ್ಯೂ ಆ್ಯಪ್ ಓಪನ್ ಮಾಡಿ ನೋಡ್ಕೊಂತ ಇರ್ರಿ, ನೀವು ಅನಲೈಸ್ ಮಾಡಿರಿ ಕ್ಯಾಂಡಲ್ಸ್ ಹೆಂಗೆ ವರ್ಕ್ ಆಗ್ತಾವೆ ಏನಿಲ್ಲ, ಆ್ಯಂಡ್ ಎಷ್ಟು ಟೈಪ್ಸ್ ಆಫ್ ಮಾರ್ಕೆಟ್ ಅದಾವೆ ನಾ ನೆಕ್ಸ್ಟ್ ವೀಡಿಯೋದಾಗೆಲ್ಲ ಹೇಳ್ಕೊಡ್ತೀನಿ. ಇವತ್ತಿನ ಲೆಕ್ಚರ್ದಲ್ಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.